Hi guys, welcome to my new vlog. ಹಲೋ ಸರ್, ನನ್ನ ಹೆಸರು ಕೇಶವ್ ಅಂತೇಳಿ. ವೆಲ್ಕಮ್ ಟು GRK ನೇಚರ್ ರೆಸಾರ್ಟ್ ಸಕಲೇಶ್ಪುರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಸಕಲೇಶ್ಪುರಿಂದ ಎಷ್ಟು ದೂರ ಇದೆ ಸರ್ ಈ ರೆಸಾರ್ಟು? ಸರ್ ನಮಗೆ ಸಕಲೇಶ್ಪುರದಿಂದ ಇಲ್ಲಿ ಬಂದ್ಬಿಟ್ಟು 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್. ಹೌದು. ಓಕೆ. ಸಪೋಸ್ ಇದು ಓನ್ ವೆಹಿಕಲಲ್ಲೇ ಬರಬೇಕಾ ಇಲ್ಲ ಏನಾದರೂ ಅರೇಂಜ್ಮೆಂಟ್ ಇದೆಯಾ ಸರ್? ಸರ್ ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ಬರ್ಬೋದು. ಸಪೋಸ್ ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂದ್ರೆ ಸಕಲೇಶ್ಪುರ ಟೋನಿ ಬಂದ್ಬಿಟ್ಟು ನಮಗೆ ಇನ್ಫಾರ್ಮ್ ಮಾಡಿದ್ರೆ ಅಲ್ಲಿ ನಮಗೆ ಕೆಲವು ಕಾಂಟ್ಯಾಕ್ಟ್ಸ್ ಇದಾವೆ, ಕ್ಯಾಬ್ ಕಾಂಟ್ಯಾಕ್ಟ್ಸ್ಗಳು. ಅವ್ರಿಗೆ ಇನ್ಫಾರ್ಮ್ ಮಾಡಿ ನಂಬರ್ ಕೊಟ್ಟು ನಿಮ್ಮ ನಂಬರ್ ಅವ್ರಿಗೆ ಕೊಟ್ಟು ಅವ್ರು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಬಿಡ್ತಾರೆ. ಅದೇನು ಅಮೌಂಟು ನೀವು ಪೇ ಮಾಡ್ರೆ ಆಯ್ತು ಅಷ್ಟೇ. ಓ ಚೆನ್ನಾಗಿದೆ. ಹಂಗಂದ್ರೆ ಏನು ನಮ್ಗೆ ಓನ್ ವೆಹಿಕಲ್ಲೇ ಬರಬೇಕಂತ ಇಲ್ಲ, ಬಸ್ ಟ್ರೈನ್ ಬಂದ್ರು ಅಲ್ಲಿಂದ ಪಿಕಪ್ ಅರೇಂಜ್ ಮಾಡ್ತೀರಾ? ಹೌದು ಸರ್, 100% ಖಂಡಿತ ಮಾಡ್ತೀವಿ. ನಮ್ಮ ಕಸ್ಟಮರ್ಸ್ ಇಂಪಾರ್ಟೆಂಟ್ ಅಲ್ವಾ? ಈಗ ಎಲ್ಲರ ಹತ್ರ ಓನ್ ವೆಹಿಕಲ್ ಹೇಳಕ್ಕಾಗಲ್ಲ. ಕೆಲವರು ರೆಂಟಿಗೆ ಗಾಡಿ ತಗೊಬರ್ತಾರೆ, ಕೆಲವರು ಹಂಗೆ ಬಂದ್ಬಿಡ್ತಾರೆ. ಈಗ ನೇಚರ್ನ ನೋಡಬೇಕು, ಟ್ರೈನಲ್ಲಿ ಬರ್ಬೇಕು ಅಂತ ಇರ್ತಾರಲ್ಲ, ನೇಚರ್ನ ಓಡಿಸಿದ ಸಾಮಾನ್ಯ ಟ್ರೈನಲ್ಲಿ ಬಂದು ಸಕಲೇಶ್ಪುರ ಫಾರ್ಮ್ ಬಂದು ನಮಗೆ ಇನ್ಫಾರ್ಮ್ ಮಾಡಿ ನಾವು ಆವಾಗ ನಮಗೆ ಇರುವಂಥ ಲೋಕಲ್ ಕಾಂಟ್ಯಾಕ್ಟ್ ಮಾಡಿ ಕ್ಯಾಬ್ಗಳದ್ದು ನಿಮ್ಮನ್ನ ಇಲ್ಲಿ ಪಿಕಪ್ ಮಾಡೋ ವ್ಯವಸ್ಥೆ ಮಾಡ್ಕೊತೀವಿ. ಆ ಥರ ವ್ಯವಸ್ಥೆ ಇದೆ ನಮ್ಮ ಹತ್ರ. ಪಾರ್ಕಿಂಗ್ ಫೆಸಿಲಿಟಿನೂ ಚೆನ್ನಾಗಿದೆ ಇಲ್ಲಿ. ಓಕೆ, ಇದು ನಾವು ಬಂದಿರೋದು ಎಂಟ್ರೆನ್ಸ್. ಇಲ್ಲಿಂದ ಎಂಟ್ರೆನ್ಸ್ ಆದರೆ ಇದು ಫುಲ್ ಏರಿಯಾ ಎಷ್ಟು ಎಕರೆ ಇದೆ ಸರ್ ಇದು? ಸರ್ ಇಲ್ಲಿ ಟೋಟಲಿ ರೆಸಾರ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ 5 acres ಸಿಗುತ್ತೆ. 5 acres ಫುಲ್ ನೇಚರ್, ಫುಲ್ ಎಲ್ಲ ಕಾಡು ಮರಗಳು ಎಲ್ಲ. ನಾವು ಇಲ್ಲಿರೋ ಮರಗಳನ್ನ ಯಾವ ಓನಾಗಿ ನೆಟ್ಟೇನೆ ಬೆಳೆಸಿಲ್ಲ ಸರ್, ಇರೋ ಮರನೇ ಸೇಫ್ ಮಾಡ್ಕೊಂಡು ಬರ್ತಿದೀವಿ. ಓ ಎಲ್ಲ ನ್ಯಾಚುರಲ್. ಎಲ್ಲ ನ್ಯಾಚುರಲ್ ನೋಡಿ, ಇವೆಲ್ಲ ಕಾಡು ಮರ, ನೇಮ್ ಗೊತ್ತಿಲ್ಲ, ಎಲ್ಲ ಕಾಡು ಮರ. ಇರೋ ನೇಚರ್ನ ಸೇಫ್ ಮಾಡ್ಕೊಂಡು. ಈ ಮೇಲ್ಗಡೆ ಏನಿರೋದು? ಈಗ ಅದೇ ಎಲ್ಲ ಮೇಲ್ಗಡೆ ನಿಮಗೆ ಕಾರ್ ವೆಹಿಕಲ್. ಈಗ ಇಲ್ಲೆಲ್ಲ ನಮ್ದು ಪಾರ್ಕಿಂಗ್ ಜಾಗ ಬಿಟ್ಟು ಚಿಕ್ಕದಲ್ವಾ, ಸೊ ಮೇಲೆ ಹಾಕ್ಸ್ಬಿಡ್ತೀವಿ. ಓಹೋ, ಜಾಸ್ತಿ ಫುಲ್ ಆಗ್ಬಿಟ್ರೆ ಆಗ್ಬಿಟ್ರೆ ಗಾಡಿ ಮೇಲೆ ಹಾಕ್ಸ್ತೀವಿ. ಅದಕ್ಕೆ ಮಾಡೋ ಜಾಗ ಅದು. ಓಕೆ, ಎಂಟ್ರೆನ್ಸ್ ಇದೆನಾ? ಎಂಟ್ರೆನ್ಸ್ ಇದೆ ಸರ್. ಓ ಇದು ಮಕ್ಕಳಿಗೆ ಟ್ರಾಂಪೋಲಿನ್ ಗೇಮ್ಸ್ ಇದೆ. ಟ್ರಾಂಪೋಲಿನ್ ಇದೆ. ಅಡಲ್ಟ್ಸ್ ನೋಡ್ತೀರಿ ಬನ್ನಿ, ನೀವು ಕಾಣ್ತಿದ್ಯಾ? ಅಲ್ಲಿ ತೋರಿಸ್ತೀನಿ ಬನ್ನಿ. ನೋಡ್ದಂಗೆ ತುಂಬ ಚೆನ್ನಾಗಿದೆ ಎಂಟ್ರೆನ್ಸ್. ನೋಡಿ ಸರ್, ಫುಲ್ ಪೀಸ್ ಆಗಿರ್ಬೋದು, ತಣ್ಣಗಿರುತ್ತೆ ನೋಡಿ. We are so glad you are here. Okay. ಮಾತಾಡೋ ಬೇಗ. ಫಸ್ಟ್ ಔಟ್ಸೈಡ್ ನೋಡ್ಕೊಳ್ಳೋಣ ಇದು ಏನೇನಿದೆ ಅಂತ. ಫಸ್ಟ್ ಬರ್ಬೋದು ನೀವು ಇಲ್ಲಿ. ಎಷ್ಟು ಗ್ರೀನರಿ ತುಂಬ ಇದೆ, ಫುಲ್ ಆಫ್ ಗ್ರೀನರಿ. ಎಲ್ಲ ಗ್ರೀನೇ ಸರ್. ಅದೇ ನಮಗೆ GRK ನೇಚರ್. ಇದು ಟೆಂಟ್ಸು ಇದೆಯಾ? ಅದ್ರ ಬಗ್ಗೆ ಇನ್ಫಾರ್ಮ್ ಕೊಡ್ತೀನಿ ಆಮೇಲೆ. ಓ ಓಕೆ, ಫಸ್ಟ್ ನೋಡ್ಕೊಳ್ಳೋಣ ಏನೇನಿದೆ. ಫಸ್ಟ್ ನಿಮಗೆ ನೋಡಿ, ರೋಪ್ ಆಕ್ಟಿವಿಟೀಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಆಗಿ ಸಾಮಾನ್ಯ ನಿಮಗೆ ಒಂದು 20 ರಿಂದ 25 ರೋಪ್ ಆಕ್ಟಿವಿಟೀಸ್. 20 ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಇದಾವೆ. 20 to 25, 20 ರಿಂದ 25 ತೋರಿಸ್ತೀನಿ. ರೋಪ್ ಆಕ್ಟಿವಿಟೀಸ್. ಅದಕ್ಕೆ ನಿಮಗೆ ನಾವು ಒಂದು ಸೇಫ್ಟಿ ಬೆಲ್ಟ್ ಹಾಕೊಡ್ತೀವಿ. ಜೊತೆಗೆ ಒಬ್ಬ ಗೈಡ್ ಬರ್ತೀವಿ. ಗೈಡು ಬರ್ತಾರೆ, ಸೇಫ್ಟಿ ಬರ್ಬೇಕಲ್ವಾ? ಗೈಡ್ ಬರ್ತಾರೆ. ಇಲ್ಲಿ ಎಂಟ್ರಿ ಆದ್ರೆ ನಿಮಗೆ ಅಲ್ಲಿ ಎಲ್ಲಿ ಇಳಿಯಕ್ಕಾಗಲ್ಲ, ಸೆಂಟ್ರಲ್ ಒಂದು ಏನೇ ಮಾಡಿಸಿದೀವಿ. ಇಳಿಯಕ್ಕೆ ಕೆಲವರು ಆಗಲ್ಲ, ಸುಸ್ತಕ್ಕೆಲ್ಲ ಸೇಫ್ಟಿ ಬೆಲ್ಟ್ ನೋಡ್ಬೋದಿವಿ. ಸೇಫ್ಟಿ ಬೆಲ್ಟ್ ಇದೆ ವಿತ್ ಫುಲ್ ಸೇಫ್ಟಿ ಬೆಲ್ಟ್. ದಟ್ ಒಂದು ಗೈಡ್ ಜೊತೆ ಅಲ್ಲಿ ವಿತ್ ಗೈಡ್. ನಿಮಗೆ ಅದು ಅಟ್ ಎ ಟೈಮಿಗೆ ಇಬ್ರು ಹೋಗ್ಬೋದು ಒಂದು ಗೇಮಲ್ಲಿ. ನೋಡ್ತಿರ್ಬೋದು, ಎಲ್ಲ ಸುತ್ತಮುತ್ತ ಕಾಣ್ತಿದೆಯಲ್ಲ. ಓ ಇದು ಸೈಕ್ಲಿಂಗ್ ಕಾಣಿಸ್ತಾ ಇದೆ. ಸೈಕ್ಲಿಂಗ್ ಇದೆ. ಸೈಕ್ಲಿಂಗ್ ಆಮೇಲೆ ಆಡ್ ತೋರಿಸ್ತೀನಿ ಬೇಕಾದ್ರೆ ಒಂದು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲ್, ಟೆಂಟ್ಸ್. ಟೆಂಟು ಈಗ ಇದೇನು ಇಲ್ಲಿ ಡೈನಿಂಗ್ ಏರಿಯಾ? ಡೈನಿಂಗ್ ಅಲ್ಲ, ಈಗ ಇದು ಟೆಂಟ್ ಇದೆಯಲ್ಲ. ಈಗ ಎವ್ರಿ ವೀಕೆಂಡ್ ನಮಗೆ ಆಲ್ಮೋಸ್ಟ್ ಅಡ್ವಾನ್ಸ್ ಆಗಿ ರೂಮ್ ಫಿಲ್ ಆಗ್ಬಿಡುತ್ತೆ. ಆ ಟೈಮ್ ಸಮೇತ ನಮ್ಮ ರೆಸಾರ್ಟೇ ಬೇಕಾದ್ರೆ ಫೋರ್ಸ್ ಮಾಡ್ತಾರೆ ಕೆಲವು ಕಸ್ಟಮರ್ಸ್ಗಳು. ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಟೆಂಟ್ ವ್ಯವಸ್ಥೆ ಮಾಡಿಕೊಟ್ಟು ಟೆಂಟಿಗೆಲ್ಲ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ಟೆಂಟ್ ಹಾಕೊಡ್ತಾರೆ. ಟೆಂಟಿಗೆ ಸಪ್ರೇಟ್ ಆಗಿ ವಾಶ್ರೂಮ್ ಕೀ ಕೊಟ್ಬಿಡ್ತೀವಿ. ಸೇಮ್ ಫುಡ್, ಸೇಮ್ ಆಕ್ಟಿವಿಟೀಸು, ಸ್ಟೇ ಮಾಡಿ ಟೆಂಟ್ ಮಾತ್ರ. ಟೆಂಟ್ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಈ ನೇಚರಲ್ಲಿ ಹಕ್ಕಿಗಳ ಸೌಂಡ್ ಕೇಳ್ತಿದ್ದೀನಿ ನಿಮಗೆ ಪ್ರೆಸೆಂಟ್ಗೆ. ಹಕ್ಕಿಗಳ ಸೌಂಡ್ ಆಗಿರ್ಬೋದು, ಈ ವೈಬ್ ಫಾಗ್ ಬೀಳ್ತಿರುತ್ತೆ ಬೆಳೆ ಬಂದರೆ. ಇನ್ನು ಅದೇ ಸೇಮ್ ಫುಡ್ ಎಲ್ಲ ಅದೇ ಬರುತ್ತೆ. ಸ್ಟೇ ಒಂದು ಟೆಂಟ್ ಆಗಿರುತ್ತೆ. ಓನ್ಲಿ ಟೆಂಟ್ ಇಷ್ಟೇ ಮಾತ್ರ, ಫುಡ್ ಎಲ್ಲ ಅದೇ, ಓನ್ ಆಕ್ಸೆಸ್, ಸಪರೇಟ್ ಆಕ್ಸೆಸ್ ಇದಕ್ಕೆ ವಾಶ್ರೂಮ್ಗೆ ಅದೇ ಸಪರೇಟ್ ಕೀ ಕೊಟ್ಬಿಡ್ತೀವಿ. ಸಪರೇಟ್ ಕೀ ಅವ್ರವ್ರಿಗೆ, ಟೆಂಟ್ ಅವ್ರಿಗೆ. ಈಗ ಏನಾರ ಸಪೋಸ್ ಬಾಯ್ಸ್ ಎಲ್ಲ ಬಂದಾಗ ಸಾಮಾನ್ಯವಾಗಿ ಡೇ ಟೈಮಲ್ಲಿ ಡ್ರಿಂಕ್ಸ್ ವ್ಯವಸ್ಥೆ ಕೇಳ್ತಾರಲ್ಲ, ಅವರಿಗಿಂತ ಟೇಬಲ್ಗಳು. ಓ ಅದಕ್ಕೆ ಇದೆ ಟೇಬಲ್, ಅವ್ರು ಇಲ್ಲೇ ಎಂಜಾಯ್ ಮಾಡ್ಬೋದು ಸಪರೇಟ್ ಆಗಿ. ಯಾರು ಬೇರೆ ಪಬ್ಲಿಕ್ ಅಲ್ಲಿ ಹೋಗೋದು ಬೇಡ, ಕಾಮನ್ ಡೈನಿಂಗ್ ಏರಿಯಾ ಅವ್ರಿಗೇನೆ ಸಪರೇಟ್ ಆಗಿ ಇದ್ದಿದೆ. ಡೈನಿಂಗ್ ಅಲ್ಲಿ ಊಟ ಅದೇ ಡೈನಿಂಗ್ ಏರಿಯಾ ಸೇಮ್ ಬರುತ್ತೆ. ಸಪರೇಟ್ ಆಗಿ ಏನಾರ ಕೇಳ್ತಾರಲ್ವಾ, ಆ ಟೈಮಲ್ಲಿ ನಮಗೆ ಸಪರೇಟ್ ಆಗಿ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅರೇಂಜ್ ಮಾಡ್ಕೊಟ್ಟಿದ್ದೀರಾ ಆಲ್ರೆಡಿ? ಓಕೆ, ನೋಡ್ಬೋದೆಲ್ಲ ಫುಲ್ ಎಲ್ಲ ಅಲ್ಲಿಂದ ಹಿಡಿದು ಅಲ್ಲಿ ತನಕ ಟೆಂಟ್ ಹಾಕೊಡ್ತೀವಿ. ಓ ರೂಮ್ಸ್ ವೀಕೆಂಡ್ಸ್ ಅಲ್ಲಿ ಫಿಲ್ ಆಗಿಬಿಟ್ರೆ ಇದು ಒಂದು ಆಪ್ಷನ್, ಬೇಕಾದ್ರೆ ಅವ್ರು ಇಲ್ಲೂ ಇರಬಹುದು. ನಾವು ಹೇಳ್ಬಿಡ್ತೀವಿ ನಮ್ಮ ಹತ್ರ ರೂಮ್ಸ್ ಇಲ್ಲ ಅಂತ. ಆ ಟೈಮಲ್ಲೂ ಇಲ್ಲ ಸರ್, ನಿಮ್ಗೆ ಏನಾರ ಆಲ್ಟರ್ನೇಟ್ ಆಗಿ ವ್ಯವಸ್ಥೆ ಬೇಕಂತ ಕೇಳ್ತಾರಲ್ವಾ, ಆ ಟೈಮಲ್ಲಿ ನಮಗೆ ಜುಲೈ ಇದೆಯಲ್ಲ. ಓ ನೋಡ್ತಿರ್ಬೋದು ಗೇಮ್ಸ್ಗಳು. ಇದೆಲ್ಲ ರೋಪ್ ಆಕ್ಟಿವಿಟಿ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಮಧ್ಯದಲ್ಲಿ ಎಲ್ಲೂ ಇಳಿಯಂಗಿಲ್ಲ.
ಸ್ವಲ್ಪ ಇಳಿಬೇಕನ್ಸಿದ್ರು ಸೆಂಟ್ರ್ ಮಾತ್ರ ಮಾಡ್ತೀವಿ ಹಾ, ಇಳಿಬೋದು ಆಗಲ್ಲ ಕಂಟ್ರಿ ಮಾಡೋದು ಕಂಟ್ರಿ ಮಾಡ್ಬೋದು ಹಾಂ ಆ ಥರ ನೋಡ್ತಿರ್ಬೋದು ಎಲ್ಲ ಮರದಿಂದ ಮರಕ್ಕೆ ನಾವೇನು ಎಕ್ಸ್ಟ್ರಾ ಪಿಲ್ಲರ್ ಹಾಕಿ ಏನು ಮಾಡಿಸಿಲ್ಲ ಹಾಂ ಇರೋ ನೇಚರ್ನ ಸೇಫ್ ಮಾಡಿಕೊಂಡು ಹಾಂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಯಾವ ಸೀಸನಲ್ಲಿ ಏನೇನು ಪ್ಲಸ್ ಪಾಯಿಂಟ್? ಸಪೋಸ್ ಸಮ್ಮರಲ್ಲಿ ಬಂದರೆ ಸ್ವಲ್ಪ ಕೂಲಾಗಿರುತ್ತೆ, ಬೇಸಿಗೆ ಕಾಲ ಏನು ಯಾವ ಸೀಸನಲ್ಲಿ ಬರೋದು ಬೆಸ್ಟ್? ಇದಕ್ಕೆ ನಮಗೆ ಸೀಸನ್ ಅಂತೇನಿಲ್ಲ. ಹಾಂ, ಎನಿ ಟೈಮ್. ಈಗ ಈಗ ಉದಾಹರಣೆಗೆ ಸ್ಕೂಲ್ ಮಕ್ಳಿಗೆ ಲೀವ್ ಸಿಗುತ್ತೆ ಗೊತ್ತಾ, ಜೂನ್ ಮಂತಲ್ಲೆಲ್ಲ. ಹಾಂ ಹಾಂ ಆ ಬಂದರೆ ಸ್ವಲ್ಪ ವೈಬ್ ಚೆನ್ನಾಗಿರುತ್ತೆ. ಹಾಂ ಎಲ್ಲಿ ನೋಡೋ ಗೆಸ್ಟ್ಗಳು ಮಕ್ಕಳು ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಸೀಸನ್ ಎವ್ರಿ ವೀಕೆಂಡ್ ನಮಗೆ ಕಸ್ಟಮರ್ಸ್ ಇದ್ದೇ ಇದ್ದೇ ಇರ್ತಾರೆ. ಈಗ ಸೆಂಟ್ ಟೈಮಲ್ಲಿ ಕಪಲ್ಸ್ ಬರೋದು ಜಾಸ್ತಿ ನಮಗೆ. ಹಾಂ ಹಾಂ ವೀಕೆಂಡ್ಸಲ್ಲೆಲ್ಲ ಕಪಲ್ಸ್ಗಳು, ಇನ್ನು ಕೆಲವು ಫ್ಯಾಮಿಲಿಗಳು ಡೇ ಔಟಿಂಗು, ಇನ್ನು ಕಂಪ್ನಿಗಳು ಬಂದರೆ ಕೆಲವು ಕಂಪ್ನಿ ಬರ್ತಾರೆ. ಕಾರ್ಪೊರೇಟ್ ಅವರು ಬರ್ತಾರಾ? ಬರ್ತಾರೆ ಸರ್, ಯಾಕಂದರೆ ಬೆಂಗಳೂರೆಲ್ಲ ಹೆವಿ ವರ್ಕು ಟ್ರಾಫಿಕಲ್ಲಿ ಇದ್ಬಿಟ್ಟು ಇಲ್ಲಿ ಬಂದುಬಿಟ್ರೆ ಪೀಸಾಗಿ ಇದ್ಬಿಡ್ತಾರೆ. ಹಾಂ, ಅದಂತೂ ಇದೆ. ಇಲ್ಲಿ ಪ್ಯೂರ್ ಆಕ್ಸಿಜನ್, ಟ್ರಾಫಿಕ್ ಆಟ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ ಈ ಗ್ರೀನರಲ್ಲಿ. ನಿಮಗೆ 3 ಥರ ವೆದರ್ ಇದೆ. ಹಾಂ, ವಿಂಟರು, ಸಮ್ಮರು, ರೈನರಿ. ಅಂದ್ರೆ ನಿಮಗೆ 3 ತಿಂಗಳಿಗೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರು ರೈನ್ ಸೀಸನ್. ನಿಮಗೆ ಕೆಲವೊಂದು ಕಸ್ಟಮರು ಬರೀ ರೈನಿಂಗ್ ಅಂತಾನೆ ಬರ್ತಾರೆ. ಪೀಸ್ ಆಫ್ ದ ಮೈಂಡು, ತುಂಬಾ ಮಳೆ ಬರುತ್ತಲ್ಲ ಅದೊಂಥರ ಪೀಸ್. ಕೆಲವು ಬೆಂಗಳೂರು ಕಡೆ ಎಲ್ಲ ಈ ತರ ಸಿಗಲ್ಲ. ಮಳೆ ನಿಮ್ಗೆ ಏನ್ ಗೊತ್ತಾ, ನೀರು ಹರಿತಾ ಇರುತ್ತೆ, ಅದು ಒಂಥರ ಕ್ಲೈಮೇಟೇ ಬೇರೆ ಆಗ್ಬಿಡುತ್ತೆ. ಎಕ್ಸ್ಟ್ರೀಮೆಂಟ್ ಅಂದ್ರೆ ಕೆಲವರು ಬೆಂಗಳೂರಲ್ಲಿ ಹೆಂಗ್ ಗೊತ್ತಾ, ಮಿಸ್ಟು ನೋಡಿ ನೋಡಿ ಬೇಜಾರಾಗ್ಬಿಟ್ಟು ಮಳೆಗಾಲಕ್ಕೆ ಬಂದ್ಬಿಟ್ರೆ 3 ತಿಂಗಳು ಏನ್ ಮಾಡ್ತಾರೆ, ಬರ್ತಾರೆ, ನಿಮ್ದೆ ಕೂರ್ತಾರೆ, ಮಳೆಲಿ ಆ ಕಡೆ ತಿರುಗಾಡುತ್ತೆ, ಒಂದಿನ ಸಿಕ್ಕಾಪಟ್ಟೆ ಮಜಾ ಮಾಡ್ತಾರೆ. ಆವೇದು ನೆಕ್ಸ್ಟ್ ಡಿಸೆಂಬರು, ನಿಮಗೆ ನವೆಂಬರ್ ಡಿಸೆಂಬರ್ ಆದ್ಮೇಲೆ ಇದು ಫಾಗ್ ಸೀಸನ್, ಅದೊಂಥರ ನಿಮಗೆ ಬೇರೆ ಲೆವೆಲ್. 3 ತಿಂಗಳು ಮಳೆ, 3 ತಿಂಗಳು ಮಳೆಗಾಲ, 3 ತಿಂಗಳು ಚಳಿಗಾಲ, 3 ತಿಂಗಳು ಬೇಸಿಗೆಗಾಲ. ವೆದರ್ ಹಂಗಿರುತ್ತಲ್ಲ, ಕಸ್ಟಮರ್ ತುಂಬಾ ಲೈಕ್. 3 ತಿಂಗಳಲ್ಲಂತೂ ಎಲ್ಲ ಕಡೆ ಗ್ರೀನ್, ಲೈಟ್ ಆಗಿ ಲೀಚಸ್ ಇರುತ್ತೆ, ಸಿಕ್ಕಾಪಟ್ಟೆ ಕ್ರೇಜಿ ವೆದರ್ ಬೇರೆ. ಅದು ಒಂದು ನಂತರ ಇದು ಎಂಜಾಯ್ ಮಾಡ್ತಾ ಇರ್ಬೇಕಲ್ಲ. ಮಡ್ ವಾಲಿಬಾಲ್. ಓ, ಇಲ್ಲಿ ಟಗಾಫರು ಮಾಡ್ತಾರಾ? ಎಲ್ಲ ಟೀಮ್ ಮಾಡ್ತಾರಲ್ವಾ, ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀರಾ? ಇದೆ ಸರ್. ಬರೀ ಜನರು ಬಂದು ಎಂಜಾಯ್ ಮಾಡಬೇಕು. ಸಾಟರ್ಡೆ ಬರಬೇಕು, ಅವಾಗ ನೀವು ಪೀಸ್ ಹಾಕ್ಬಿಡುತ್ತೆ. ಬನ್ನಿ ಸರ್, ನಿಮಗೆ ಇನ್ನೂ ತೋರಿಸ್ತೀನಿ. ಅಟ್ ಎ ಟೈಮ್ ಎಷ್ಟು ಜನಗೆ ಇಲ್ಲಿ ಅಕಾಮಡೇಟ್ ಮಾಡ್ಬೋದು ಸರ್? ಒಂದು 100 ಜನ, 120 ಜನ. ಓ, 100-120ವರೆಗೂ ಮಾಡ್ತೀರಾ? ಓ, ವಿತ್ ಫುಲ್ ಸ್ಟೇ ಕೆಪಾಸಿಟಿ, ಫುಡ್ ಎಲ್ಲ ಅರೇಂಜ್ ಫುಲ್? ಎಸ್, ಅನ್ಲಿಮಿಟೆಡ್ ಫುಡ್ಡು. ಅನ್ಲಿಮಿಟೆಡ್ ಫುಡ್. ಹೆವಿ ಫ್ಯಾಮಿಲಿ ಸಿಕ್ಕಾಪಟ್ಟೆ ನಮಗೆ. ಓ, ಫ್ಯಾಮಿಲಿ ಜಾಸ್ತಿ ಬರೋದು. ಸಿಕ್ಕಾಪಟ್ಟೆ ಫ್ಯಾಮಿಲಿ ಸರ್. ಇಲ್ಲಿ ನಿಮಗೆ ತುಂಬಾ ಇದೆಯಲ್ಲ, ಸೇಫ್ಟಿ. ಫ್ಯಾಮಿಲಿ ಬರೋದೇ ಸೇಫ್ಟಿ. ರೈನ್ ಡ್ಯಾನ್ಸು. ಓ, ರೈನ್ ಡ್ಯಾನ್ಸ್ ಇದೆಯಾ? ರೈನ್ ಡ್ಯಾನ್ಸ್ ಇದೆ. ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ. ಆಮೇಲೆ ಇದು ಕಾಡು ಆನೆ ಬರುತ್ತಾ? ಆನೆ ಬರುತ್ತೆ. ಯಾವಾಗ ಅಂದ್ರೆ ಈ ಮಳೆಗಾಲ ಟೈಮಲ್ಲಿ ಬಂದು ಹೋಗ್ತಾವೆ ಅಷ್ಟೇ. ಯಾರಿಗೆ ಹಾನಿ ಮಾಡೋದು ಏನಿಲ್ಲ. ಇಲ್ಲಿ ಬರಲ್ಲ, ನಮ್ಮ ನಿಯರೆಸ್ಟ್ ಕೆಲವು ರೋಡ್ ಇದಾವಲ್ಲ, ಅಲ್ಲಿ ಬಂದು ಪಾಡಿ ಹೋಗ್ಬರ್ತೇವೆ ಸರ್. ಅದೃಷ್ಟ ಇದ್ರೆ ಮಾತ್ರ ಕಾಣೋದು. ಯಾರು ಇದುವರೆಗೆ ಇಲ್ಲಿ ಇವಾಗ ನಾನು ಇದು ನೋಡಿದೆ, ಪಿಕಾಕ್ ನವಿಲು, ಅದು ಸಿಕ್ಕಾಪಟ್ಟೆ ಇದೆ. ಆ ವಯಸ್ಸು ಕೇಳ್ತಾ ಇದ್ದೀನಿ ನೆನ್ನೆಯಿಂದ. ಸರ್, ಇಲ್ಲಿ ನಮಗೆ ಸಮ್ಮರ್ ಟೈಮಲ್ಲೆಲ್ಲ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇರ್ತಾರಲ್ಲ, ಸೊ ನಮಗೆ ಇರೋ ಕ್ಯಾಂಪ್ನಲ್ಲಿ ನಮಗೆ ಅಲರ್ಟ್ ಮಾಡೋಕೆ ಕಷ್ಟ ಆಗಿದಾಗ ಇಲ್ಲ ಕೊಟ್ಬಿಡ್ತೀವಿ. ಸಪ್ರೇಟ್ ಚೇರ್, ಅಂದ್ರೆ 20 ಜನ ಬಂದು ಅವ್ರಿಗೆ ಸಪ್ರೇಟ್ ಟೇಬಲ್ ಲೈಟು. ಇದು ನಮಗೆ ಡಿಜೆ ಅಂದರೆ 3 hours ಅಷ್ಟೇ ನಮಗೆ ಪರ್ಮಿಷನ್ ಇರೋದಿಲ್ಲ. 7 to 10 ತನಕ. 10 ತನಕ ಡಿಜೆ ಪ್ಲೇ ಮಾಡಿ. ಇದು ಸ್ಪೀಕರ್ಗಳು, ಸ್ಪೀಕರ್ಸ್ ಅದೆಲ್ಲ. ಓಕೆ ಓಕೆ. ಎಲ್ಲ ಸುತ್ತ ಲೈಟ್ ಹಾಕಿ ಬರ್ತೀವಿ. ಸೆಂಟ್ರ್ ಒಂದು ಕ್ಯಾಂಪರ್ ಬಂದ್ಬಿಡುತ್ತೆ ಇಲ್ಲಿಗೆ. ಆಮೇಲೆ ನ್ಯೂ ಇಯರ್ ಪಾರ್ಟಿನೂ ಆಯ್ತಾ ಇಲ್ಲಿ? ಇಲ್ಲೇ ಮಾಡೋದು. ನೀವು ಆರ್ಗನೈಸ್ ಮಾಡಿದ್ರಾ? ನೋಡ್ಬೋದು ನೀವು. ಓ, ಇಲ್ಲೇ ಮಾಡೋದು. ಆ ಥರ ಏನಾದರೂ ಇನ್ ಅಡ್ವಾನ್ಸ್ ಕಸ್ಟಮರ್ಸ್ಗೆ ಹೇಳಿರ್ತೀರಾ? ಯಾರು ಬರ್ತಾರಲ್ಲ ಎಲ್ಲ ಟೀಮಿಗೂ ಸಪರೇಟ್ ಒಂದು ಕೇಕ್ ಕೊಟ್ಬಿಡ್ತೀವಿ. ಕೇಕ್ ಕೊಟ್ಬಿಡ್ತೀವಿ. ಎಲ್ಲ ಟೀಮ್ ಯಾರು ಬಂದಿರ್ತಾರೋ ಅವ್ರಿಗೆ ಎಲ್ಲ ಫ್ಯಾಮಿಲೀಸ್ಗೆ ಟೀಮ್ ಸಪರೇಟ್ ಟೀಮ್. ಟೀಮ್ 12 ಟೀಮ್ ಬಂದ್ರೆ 12 ಕೇಕು. 12 ಟೀಮ್ 12 ಸಪರೇಟ್ ಕೇಕ್. ಬಟ್ ಇದು ಕಾಮನ್ ಏರಿಯಾ ಎಲ್ಲ ಡ್ಯಾನ್ಸ್ಗೆ ಎಲ್ಲರೂ ಇಲ್ಲಿ ಬಂದು ಲೈವ್ ನಿಮಗೆ ವೀಕೆಂಡ್ ಮಾತ್ರ ಸಿಗುತ್ತೆ. 7 ಗಂಟೆಯಿಂದ 10 ನಿಮಗೆ ನ್ಯೂ ಇಯರ್ 7 ಗಂಟೆಯಿಂದ ನಿಮಗೆ 12 ಗಂಟೆ ತನಕ ಪರ್ಮಿಷನ್ ಇದೆ. ಪರ್ಮಿಷನ್ ಏರ್ಪಟ್ಟಿರುತ್ತೆ. ಆಮೇಲೆ ನಿಮಗೆ 7 ಗಂಟೆ 10 ಗಂಟೆ ಅನ್ಲಿಮಿಟೆಡ್ ಸ್ಟಾರ್ಟರ್ಸ್. ಎಲ್ಲ ತರದ ಸ್ಟಾರ್ಟರ್ಸ್ ಫ್ರೀ ಕೊಟ್ಬಿಟ್ಟು, ವೆಜ್ ನಾನ್ ವೆಜ್ ಇದು ಲಿಕ್ಕರು ಅದೊಂದಿಲ್ಲ. ಲಿಕ್ಕರ್ ಇದು ಮಾಡಲ್ಲ. ನಿಮಗೆ 12 ಗಂಟೆಗೆ ಎಲ್ಲರೂ ತರಿಸಿ ಕೇಕ್ ಅವ್ರನ್ನೇ ಕಸ್ಟಮರ್ನ ಕರೆದು ಕೇಕ್ ಎಲ್ಲ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿ ಅವರೆಲ್ಲ ಫುಲ್ ಆದ್ಮೇಲೆ
ಒನ್ಸ್ ಇನ್ ಇಯರ್ ನ್ಯೂ ಇಯರ್ ಪಾರ್ಟಿ ಆಗುತ್ತೆ. ಆಗುತ್ತೆ ಇಲ್ಲಿ ನಮಗೆ ಈ ಜಾಗದಲ್ಲಿ ಮದುವೆ ಆಗಿದೆ, ಓ ಮದ್ವೆನೂ ಅರೇಂಜ್ ಬೇಬಿ ಶವರ್ ಪ್ರೋಗ್ರಾಮ್ ಆಗಿದೆ, ಎಂಗೇಜ್ಮೆಂಟ್ಸ್ಗಳು ಆಗಿದ್ದಾವೆ. ಓ ಆ ಥರ ಈವೆಂಟ್ಸು ಮಾಡ್ತೀರಾ? ಮದುವೆ ಇದ್ರೆ ಮದುವೆ, ಇದು ಬರ್ಡೇ ಪಾರ್ಟೀಸ್ ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಡ್ತೀರಾ? ಕ್ಯಾಂಡಿಡೇಟ್ ಡಿನ್ನರ್ ಮುಂಚೆ ಹೇಳಿದ್ರೆ ಬಂದು ಅವ್ರನ್ನ ಜಾಗ ಎಲ್ಲ ನೋಡ್ಕೊಂಡು ಡಿಸೈನ್ ಮಾಡಬೇಕು ನೋಡ್ಕೊಂಡು ಅವರಿಗೆ ಸ್ಟೇಕ್ಕೆ ವ್ಯವಸ್ಥೆ ಇರ್ಬೋದು. ಡೆಕೋರೇಷನ್ ಎಲ್ಲ ನಿಮ್ದೇನಾ? ಅದೊಂದು ಪ್ಯಾಕೇಜ್ ಇದೆ ನಮ್ಮ ಹತ್ರ ಅದಕ್ಕೆ ಸೆಪರೇಟ್ ಪ್ಯಾಕೇಜ್ ಇದೆ ಸರ್. ಅದಕ್ಕೆ ಸೆಪರೇಟ್ ಅದಕ್ಕೆ ಇದೆ ಕ್ಯಾಂಡಿಡೇಟ್ ಡಿನ್ನರಿಗೆ ಅದೇ ಸೆಪರೇಟ್ ಪ್ಯಾಕೇಜ್ ಇದೆ, ಅದು ಇದೆ. ಓಕೆನಾ? ಪುನಃ ಸೆಪರೇಟ್ ಬರ್ಡೇ ಮಾಡಿದ್ರೆ ಅದಕ್ಕೂ ಸೆಪರೇಟ್ ಪ್ಯಾಕೇಜ್ ಇದೆ. ಎಲ್ಲಕ್ಕೂ ಸಹ ನಮ್ಮ ಹತ್ರ ವ್ಯವಸ್ಥೆ ಇದೆ. ಅಡ್ವಾನ್ಸ್ ಹೇಳ್ಬೇಕು ನಮಗೆ. ಅಡ್ವಾನ್ಸ್ ಈಗ ಬಂದ್ಮೇಲೆ ಹೇಳಿದ್ರೆ ನಾವೊಂದು ಕೇಕ್ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಅಡ್ಡಿ ಸಡನ್ ಬೇರೆ ಡೆಕೋರೇಷನ್ ಎಲ್ಲ ಆಗಲ್ಲ ಅಷ್ಟೇ ಬೇಗ. ಅಂದ್ರೆ ಇವತ್ತು ಚೆಕ್ಕಿನ ಇವತ್ತು ನಮ್ಗೆ ಕಷ್ಟ, ಕೇಕ್ ಒಂದು ವ್ಯವಸ್ಥೆ ಮಾಡ್ಕೋತೀವಿ. ಅಡ್ವಾನ್ಸ್ ನಮಗೆ ಒಂದು ವಾರ ಬುಕಿಂಗ್ ಟೈಮಲ್ಲಿ ಇನ್ಫಾರ್ಮ್ ಮಾಡಿದ್ರೆ ನಮಗೆ ನಮ್ಮ ಬಾಸ್ ಇಂದ ಮಾಡಿದ್ರೆ ಇನ್ಫಾರ್ಮ್ ಮಾಡಿದಾಗ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ತರಿಸಿ ಅವ್ರಿಗೆ ಏನು ಬೇಕೋ ಆ ಪ್ಯಾಕೇಜ್ ತಕ್ಕಂಗೆ ಅಲ್ಲಿ ಹೆಂಗಿತ್ತು ಫೋಟೋ ವಿತ್ ಫ್ರೇಮ್ ಹಂಗೆ ಇಳಿಸ್ತೇವೆ ನಾವು ತಗೊಂಡು ಆ ಥರ ಮಾಡ್ಕೊಡ್ತೀವಿ. ಪಾರ್ಟಿ ಇಲ್ಲೇ ಆಗದ? ಸಪೋಸ್ ಮದುವೆ ಬರ್ಡೇ ಪಾರ್ಟಿ ಇಲ್ಲ ಬೇರೆ ಹಾಲ್ ಏನಾದರೂ ಇದೆಯಾ? ಬೇರೆ ಇಲ್ಲಿ ಈ ಜಾಗ ಇದೆಯಲ್ಲ, ಈ ಜಾಗ ನಿಮಗೆ ನೋಡಿ ಜಾಗ ಇವನ್ನ ಕರೆಸ್ತೀವಿ, ಅವ್ರನ್ನ ಬಂದು ನೋಡ್ತಾರೆ, ನಿಮಗೆ ಡಿಸೈನ್ ಸ್ಟೇಜ್ ಫುಲ್ ನಿಮ್ಗೆ ಜಾಗ ಕಾಣೋದಿಲ್ಲ, ಜೊತೆ ಕೊಡ್ತೀರಾ? ಫುಲ್ ಬೇಕು ಯಾವ ತರ ಡಿಸೈನ್ ಬೇಕಂದ್ರೆ ಅವ್ರು ಕ್ಲೀನ್ ಆಗಿ ನಿಮಗೆ ಮಾಡ್ಕೊಟ್ಟು ಹೋಗ್ಬಿಡ್ತಾರೆ. ನೀವು ಎಷ್ಟು ಕಾಸ್ಟ್ ಮಾಡ್ತಿರೋ, 10 ಲಕ್ಷನೋ 5 ಲಕ್ಷನೋ 4 ಲಕ್ಷನೋ 15 ಲಕ್ಷನೋ ನೀವು ಯಾವ ತರ ಕಾಸ್ಟ್ ಮಾಡ್ತಿರೋ ಆ ತರ ಡಿಸೈನ್ ಮೇಲೆ ನಿಮಗೆ ಸಕಾಲ ಮಾಡ್ಕೊಡ್ತಾರೆ. ಆ ಟೈಮಲ್ಲಿ ಬೇರೆ ಕಸ್ಟಮರ್ನ ಬುಕಿಂಗ್ ತಗೊಳ್ಳಲ್ಲ. ಫ್ಯಾಮಿಲಿ ಮಾತ್ರ ಸ್ಟೇಗೆ ಅವ್ರ ಕಡೆ 100 ಜನ ಆರಾಮಾಗಿ ಸ್ಟೇ. ಓ ಕಾಟೇಜಸ್ ಇದೇನೋ? ಇದು ರೂಮಾ ಇಲ್ಲ ಫುಲ್ ವಿಲ್ಲಾನ? ಇದು ನಮಗೆ ಇವೆ ಎಲ್ಲ ಒಂದು ಬಿಲ್ಡಿಂಗ್ ಅಲ್ಲಿ 4 ರೂಮ್ ಬರ್ತವೆ. ಒಂದು ಬಿಲ್ಡಿಂಗ್ ಅಲ್ಲಿ 4 ಟಾಪ್ ಫ್ಲೋರ್ ಆ ತರ. ಬನ್ನಿ ತೋರಿಸ್ತೀನಿ, ರೂಮ್ ತೋರಿಸ್ತೀನಿ ಬನ್ನಿ ಸರ್. ಇದೇನಿದು? ಇದು ಮಳೆಗಾಲದಲ್ಲಿ ನಿಮಗೆ ರೈನ್ ಸೀಸನ್ ಅಲ್ಲಿ ನೇಚರ್ ಸ್ವಿಮ್ಮಿಂಗ್ ಪೂಲ್. 4 ಮಂತ್ ನೇಚರ್ ಸ್ವಿಮ್ಮಿಂಗ್. ಅಲ್ಲಿ ನಾವೇನು ಪೈಪ್ ಹಾಕಿದೀವಲ್ಲ ಅಲ್ಲಿ ನೋಡ್ತಿರ್ಬೋದು ನೀವು, ಪೈಪ್ ಎಲ್ಲ ಪೈಪ್ಗಳು ಸಮೇತ ಪೈಪ್ ತುಂಬಾ ನೀರು ಬರುತ್ತೆ ನಮಗೆ ಮಳೆಗಾಲದಲ್ಲಿ, ಜಲದ ನೀರು. ಎಷ್ಟು ಡೀಪ್ ಇದೆ ಇದು? ನಿಮಗೆ ಒಂದು 7 ಫೀಟ್ ಇದೆ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ನವೆಂಬರ್ ತನಕ ನೇಚರ್ ಫುಲ್. ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಏನಿಲ್ಲ, ಏನು 24 ಅವರ್ಸ್ ಫ್ರೆಶ್ ವಾಟರ್. ನೀರು ಏನು ಬರ್ತಿದೆಯೋ ಅದು ಹೋಗ್ತಾನೆ ಇರುತ್ತೆ. ಫ್ರೆಶ್ ವಾಟರ್ ಸ್ವಿಮ್ಮಿಂಗ್ ಪೂಲ್. ಎಲ್ಲ ಪೈಪಲ್ಲಿ ಸಮೇತ ನೀರು ಬರ್ತದೆ. ಪೈಪ್ನ ಫೋಕಸ್ ಮಾಡಿ ನೀವು. ಸಮ್ಮರ್ ಟೈಮ್ ಅಲ್ವಾ, ಅದಕ್ಕೆ ಕಡಿಮೆ ಇದೆ. ಈಗ ಅದನ್ನ ಏನು ವಾಲಿಬಾಲ್ ಮಾಡ್ಕೊಂಡು ಬಡ್ ವಾಲಿಬಾಲ್. ಈಗ ನೀರು ಕಮ್ಮಿ ಆಯ್ತಲ್ಲ ಸ್ವಲ್ಪ, ವಾಲಿಬಾಲ್ ಆಡ್ಬೋದು. ಬಾಯ್ಸ್ ಎಲ್ಲ ಸ್ವಲ್ಪ ಲೈಕ್ ಮಾಡೋ ಜಾಗ ಇದೆ ನನ್ನ ಪ್ರಕಾರ. ಬಾಯ್ಸ್ ಗ್ಯಾಂಗ್ ಬರುತ್ತೆ ಗೊತ್ತಾ, 20 ಜನ 30 ಜನ ಅವರೆಲ್ಲ ಇದೆಲ್ಲ ಅವರಂತೂ A to Z ಗೇಮ್ ಆಡ್ಬಿಡೋದು ಅವರೇ. ಬಾಯ್ಸ್ ಸ್ವಿಮ್ಮಿಂಗ್ ಪೂಲ್ ಇದೆಲ್ಲ, ಮಕ್ಕಳಿಗೆ ಬೇರೆ ಇದೆ, ದೊಡ್ಡವ್ರಿಗೆ ಬೇರೆ ಇದೆ ಸ್ವಿಮ್ಮಿಂಗ್ ಪೂಲ್. ಸೊ ಇದು ರೂಮಿಗೆ ಎಂಟ್ರಿ, ಫುಲ್ ಸರೌಂಡೆಡ್ ಬೈ ಗ್ರೀನ್. ಆರಾಮಾಗಿ ಕೂತ ನೋಡಿ, ಎಷ್ಟೇ ಬಿಸಿಲಿದ್ರು ಜಾಗ ನೆರಳೆ. ಈ ಜಾಗ ಅಷ್ಟು ಪೀಸ್ ಆಗಿರುತ್ತೆ ಅಲ್ಲಿ. ನೋಡಿ ಎಲ್ಲ ಆರಾಮ? ಫುಡ್ ಎಲ್ಲ ಹೆಂಗಿತ್ತು? ತಿಂಡಿ ಹ್ಯಾವಿಂಗ್ ಗುಡ್ ಟೈಮ್. ಆಯ್ತು ತಗೊಳ್ಳೋಣ, ಖಂಡಿತ ಮೇಡಮ್. ಒನ್ ಸೆಕೆಂಡ್ ರಿವ್ಯೂ ಸರ್, ಸ್ವಲ್ಪ ನೀವು ಹೇಳ್ತೀರಾ ಈ ರೆಸಾರ್ಟ್ ಬಗ್ಗೆ? ಯಾವಾಗ ಬಂದಿದ್ದೀರಾ ನೀವು? ನಾವು ಬಂದಿದ್ದೇನೆ ರಾತ್ರಿ, ತುಂಬಾ ಚೆನ್ನಾಗಿತ್ತು ವ್ಯೂ. ನಾವು ಬಂದಿದ ತಕ್ಷಣ ಮಳೆ ಬಂತು. ಇಟ್ ಇಸ್ ಲೈಕ್ ಸೋನೆ ಪೆ ಸುಹಾಗ ವಿ ಸೇ. So the weather was awesome. And now too it's very cold. We are feeling chill, relaxed. One thing is there is no mobile network. We are out of city, completely isolated and enjoying our family time. Good. Yeah, connected to And how is the nature. food? Food was very Activities, nice, and we have good option, veg, non-veg. And also see we are working here. They give Wi-Fi connection so that we are not in case if you want to work. In some emergency you can get connected. Okay. ಸರ್ ಅಂದರೆ ಇಲ್ಲಿ ನಮಗೆ ಫುಲ್ ಮರ ಗಿಡ ಬೆಟ್ಟ ಜಾಸ್ತಿ ಅಲ್ಲ, ಇಲ್ಲಿ ಟವರ್ ನಮಗೆ ಕ್ಯಾಪ್ಚರ್ ಮಾಡಲ್ಲ. ಹಂಗೆ ನಾವೇಂತ ಕೆಲವು ಕಂಪ್ನಿಯಿಂದ ಬಂದಿರ್ತಲ್ಲ ಆಫೀಸರ್ಸ್, ಅವರಿಗೆ ಆಫೀಸ್ ವರ್ಕ್ ಇರುತ್ತೆ, ಹೋಮ್ ಫಾರ್ಮ್ ವರ್ಕ್ ಇರುತ್ತೆ ಅಂತ. ನಾವು ವ್ಯವಸ್ಥೆಗಳು ವೈಫೈ ಅದೊಂದು ಸಿಗುತ್ತೆ ಅಷ್ಟೇ. ವೈಫೈ ಕೊಡ್ತೀವಿ ನಾವು. ಪೀಸ್ ಆಗಿರೋ ಬಂದ್ಬಿಟ್ರೆ ಅಂತ ಟವರ್ ಇಲ್ಲ ಅಂದ್ರೆ ಸಮೇತ ಆರಾಮಾಗಿ ಇದ್ಬಿಟ್ರೆ ಏನೋ ಮನೆಗೆ ದಾಟೋ ತನಕ ಫೋನ್ ಎಲ್ಲ ಆಚೆ ಬಿಸಾಕಿ ಎಲ್ಲ ಕಂಪ್ಲೀಟ್ ಆಗಿ ನೇಚರ್ ಜೊತೆ ಎಂಜಾಯ್ ಮಾಡ್ಬೋದು. ಆಫೀಸ್ ವರ್ಕ್ ಇದ್ದರೆ ನಾವೆಲ್ಲ ನಮ್ಮ ವೈಫೈ ಹಾಕುತ್ತೆ, ಸಪರೇಟ್ ಆಫೀಸ್ ರೂಮ್ ಇದೆ, ಅಲ್ಲಿ ತಂದು ಕೂತ್ಬಿಡ್ತೀವಿ. ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಅಲ್ಲಿ ಆಫೀಸರ್ ಮುಗ್ದಾದ್ಮೇಲೆ ಅವ್ರು ಏನು ಪುನಃ ಬಂದು ಎಂಜಾಯ್ ಮಾಡ್ಬಿಡ್ತಾರೆ. ಆ ಥರ ವ್ಯವಸ್ಥೆ ಸರ್. ರೂಮ್ ಟೋಟಲಿ ಎಷ್ಟು ರೂಮ್ಸ್ ಇದೆ? ಯಾವ್ದು ಒಂದು ರೂಮ್ ನೋಡೋಣ ಸರ್. ನಮ್ಮ ಟೋಟಲ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ರೂಮ್ಗಳು 14 ಇದೆ, 2 ಡಾರ್ಮಿಟರಿ ಹಾಲ್ ಇದೆ. ಸಿಂಗಲ್ ರೂಮ್ ಅಂದ್ರೆ ಕಪಲ್ಸ್ಗೆ? ಅದು ಕಪಲ್ಸ್ ಇಲ್ಲ ಸಪ್ರೇಟೇ ಇರುತ್ತಾ? ಈ ತರ ಜೊತೆಯಲ್ಲೇ ಇರುತ್ತಾ? ಎಲ್ಲ ಸರ್ ಒಂದೇ. ಅದೇ ನಾವು ಈಗ ಕಪಲ್ ಇದ್ರೆ ಆ ರೂಮ್ ನಾವು ಕಪಲ್ ಬೇಕಾಗುವಂತ ಸೆಟಪ್ ಮಾಡ್ಕೊಡ್ತೀವಿ, ಅರೇಂಜ್ ಮಾಡ್ತೀವಿ. ಒಂದು ರೂಮ್ ನೋಡ್ಬೋದಾ? ಇದೆಯಾ ಸರ್? ಬನ್ನಿ. ಆಚೆನೂ ಅರೇಂಜ್ಮೆಂಟ್ ಇದೆ, ಕಾಫಿ ಟೀಗೆ ಮಳೆ ಬಂದರೆ ಚೆನ್ನಾಗಿ ಕೂತ್ಕೊಂಡು ಮಾಡ್ಬೋದು, ಎಂಜಾಯ್. ನೋಡ್ತೀರಾ ಬಸ್, ಇದು 5 ಬೆಡ್ ಶೇರಿಂಗ್ ರೂಮ್ ಇದು. ಓಹೋ, ಓಕೆನಾ?
ಈ ಗ್ರೂಪ್ಸ್ ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಅವ್ರಿಗೆಲ್ಲ ಸರಿ ಇದೆ. 5 ಜನಕ್ಕೆ ಕಂಫರ್ಟಬಲ್ ಆಗಿ ಮಲ್ಕೊಬೋದು ಸರ್, ಆರಾಮಾಗಿ ಮಾಡ್ಕೋಬೋದು. ಕರೆಂಟ್ ಎಲ್ಲ ಆಫ್ ಆಗಿದೆ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ಕಬರ್ಡ್ಸ್ ಇದೆ, ಕಮರ್ಸ್ ನೀವು ನೋಡ್ದಂಗೆ. ಓಕೆ, ವಾಶ್ರೂಮು ಇದೆ, ಕ್ಲೀನ್ ಆ್ಯಂಡ್ ನೀಟ್, ಚೆನ್ನಾಗಿದೆ. ಸೊ ಆಚೆ ನ್ಯಾಚುರಲ್ ಲೈಟಿಂಗು ಇದೆಯಲ್ಲ, ಲೈಟ್ಸ್ ಬೇಡ, ಡೀಪ್ ಆಫ್ ಮಾಡಿದ್ವಿ, ಕಸ್ಟಮರ್ಸ್ ಇಲ್ಲಲ್ಲ, ಸೊ ಹಾಗಾಗಿ. ಈವ್ನಿಂಗ್ ಟೈಮ್ ಬಾಲ್ಕನಿ ರೂಮ್ ಅಂತ ತೋರಿಸ್ತೀನಿ ಬನ್ನಿ. ಬಾಲ್ಕನಿ ರೂಮ್ ಇದೆ ಒಂದು. ಬಾಲ್ಕನಿ ರೂಮ್ ಅಂದರೆ ಮೇಲೆ ಒಂದು ಬ್ಲಾಕಲ್ಲಿ 4 ರೂಮ್ ಬರ್ತವೆ, ಆ ಥರ ಮಾಡಿದ್ದಾರೆ ಅದು. ಆ ಥರ ನೋಡಿ, ಹಿಂದೆ ರೂಮಿಂದ ಸಮೇತ ನೇಚರೇ ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ನೋಡಿ ನೋಡಿ, ಓಹೋ, ಏನು ವ್ಯೂ ಇದೆಯಲ್ಲ, ಎಲ್ಲ ನೇಚರ್ ಬೆಟ್ಟ ಸರ್ ಅದು, ನೋಡ್ತಿರ್ಬೋದು. ನೋಡಿ, ಅದು ನಿಮಗೆ ಅದು ಗುಡ್ಡ, ಬೆಟ್ಟಗಳು. ಓಹೋ, ಓ, ಸಪ್ರೇಟ್ ಎಂಟ್ರೆನ್ಸ್ ಚೆನ್ನಾಗಿದೆ, ಅವ್ರಿಗೆ ಸಪ್ರೇಟ್, ಇಲ್ಲಿ ಸಪ್ರೇಟು. ಇದು ಬಾಲ್ಕನಿ ಇರುವಂಥ ರೂಮ್ಗಳು ಇವು. ಬಾಲ್ಕನಿ. ಈಗ ಒಂದು ಫ್ಯಾಮಿಲಿ ಬಂದಾಗ ಸ್ವಲ್ಪದಲ್ಲಿ ವಯಸ್ಸಾದರು ಇರ್ತಾರೆ, ಅವರಿಗೆಲ್ಲ ರೂಮ್ ಹತ್ತಷ್ಟು ಮಣ್ಣು ನೋವು ಇರುತ್ತಲ್ಲ, ಹತ್ತಕ್ಕಾಗಲ್ಲ, ಅಂಥವ್ರಿಗೆ ಏನಂತ ಮಾಡ್ತೀವಿ, ನಾವು ಕೆಳಗೆ ಕೊಟ್ಬಿಡ್ತೀವಿ. ಇದು ವ್ಯೂ ಇದೆ, ಇಲ್ಲಿಂದ ವ್ಯೂ ಸಿಗುತ್ತೆ. ವ್ಯೂ ಚೆನ್ನಾಗಿದೆ ಇಲ್ಲಿಂದ. ವೆದರ್ ಹೆಂಗಿದೆ ನೋಡಿ, ತಣ್ಣಗೆ ಕೂಲಾಗಿ, ಬ್ಯೂಟಿಫುಲ್. ವಿತೌಟ್ AC, ಬಟ್ ವೆದರ್ ಎನಿ ಟೈಮ್ AC-ನೇ. AC ಥರ ವೆದರ್ ಇದೆ, AC ಬೇಕಾಗಿಲ್ಲ ಇಲ್ಲಿ. ನೋಡ್ತಿರ್ಬೋದು ನೀವು. ಓಕೆ, ಮೇಲ್ಗಡೆ ಅವ್ರಿಗೆ ಇಲ್ಲಿ ಚೆನ್ನಾಗಿದೆ ಬಾಲ್ಕನಿ, ಕೆಳಗಡೆ ಅವ್ರಿಗೆ ಆಚೆ ಇದ್ದಿದೆ ವರಾಂಡಾ ಥರ. ಇನ್ನೇನೋ ನೇಚರ್, ಮುಂದೆ ನೇಚರ್ ನಮ್ಮ ರೆಸಾರ್ಟ್ ಇದೇ ಪ್ಲೇಸ್ಮೆಂಟ್. ಇಲ್ಲಿ ನಮಗೆ ಟೀಮ್ ಬರುತ್ತಲ್ವಾ, ಈಗ ನಮಗೆ ಟೀಮ್ ಬಂದಾಗ ನಾವು ಏನು ಮಾಡ್ತೀವಿ, ಒಂದು ಟೀಮಿಗೆ ಒಂದು ಹುಡುಗನ ಬಿಟ್ಬಿಡ್ತೀವಿ, ಫುಲ್ ಅವಂದೇ A to Z ಎಲ್ಲ. ಎಲ್ಲ ಏನು ಬೇಕು ನಿಮ್ಗೆ ವ್ಯವಸ್ಥೆ, ಗೇಮ್ಸ್ ಆಗಿರ್ಬೋದು, ಊಟಕ್ಕೆ ಬಂದಾಗ ಆಗಿರ್ಬೋದು, ಸಂಜೆ ಕ್ಯಾಂಪ್ ಫೈರು, ಸ್ನ್ಯಾಕ್ಸ್, ಕಾಫಿ ಟೀ ಎಲ್ಲ ಪ್ರತಿಯೊಂದು A to Z ಅವನೇ ಮಾಡ್ಬಿಡ್ತಾನೆ. ಅವ ನಿಮಗೆ ಅದರ ಏನಕ್ಕೂ ತೊಂದರೆ ಆಗಲ್ಲ ಸಾಮಾನ್ಯವಾಗಿ. ಈಗ ಒಂದು ಟೈಮು ನಿಮ್ಮ ಟೀಮಿಗೆ ನಾನು ಬಂದರೆ ಇನ್ನೊಬ್ಬ ಬರಲ್ಲ, ನಾನೇ ಫುಲ್ ನಿಮ್ಮ ಚಕ್ಕೋಟ್ ಆಗೋವರೆಗೂ ನಾನು ಜೊತೆ ಇರ್ತೀನಿ. ಆ ಥರ ಇಲ್ಲಿ ನಮ್ಮ ಸಿಸ್ಟಮ್ ಇರೋದು. ಹಾಗಾಗಿ ಒಂದು ಕಸ್ಟಮರಿಗೂ ಏನೂ ಸಮಸ್ಯೆ ಆಗಲ್ಲ ಸರ್. ನಮ್ಮ ಹತ್ರ ಮೋರ್ ದೆನ್ 20 ಸ್ಟಾಫ್ಸ್ ಇದೀವಿ ಟೋಟಲ್. ಮೋರ್ ದೆನ್ 20 ಸ್ಟಾಫ್ಸ್ ಇದೀವಿ. ಅಂದರೆ ಗೆಸ್ಟ್ ನೋಡೋಕ್ಕಂತ ಸಪ್ರೇಟ್ ಆಗಿದ್ದಾರೆ, ಬರೀ ಗೆಸ್ಟ್ ನೋಡೋಕ್ಕೆ ಅಂತಾನೆ ಇದ್ದಾರೆ. ಬಂದಾಗ ವೆಲ್ಕಮ್ ಮಾಡೋದು, ಇಲ್ಲಿ ಕೂರ್ಸಿ ಚೆಕ್ ಇನ್ ಮಾಡೋಕ್ಕಾಗಲಿ, ಆಮೇಲೆ ನಿಮಗೆ ವೆಲ್ಕಮ್ ಡ್ರಿಂಕ್ ಕೊಡೋಕ್ಕೆ, ರೂಮಿಗೆ ಕೊಡೋಕ್ಕೆ, ಸರ್ವಿಸಿಗೆ, ಆ ಥರ ತುಂಬ ಚೆನ್ನಾಗಿದೆ. ಹೋಗ್ಬೋದು, ಬನ್ನಿ ಸರ್, ತೋರಿಸ್ತೀನಿ ಬನ್ನಿ. ಟ್ರೆಕ್ಕಿಂಗು ಆಗ್ಬಿಡುತ್ತೆ ಇಲ್ಲಿ. ಟ್ರೆಕ್ಕಿಂಗು ಇತ್ತು, ಈಗ ಸ್ವಲ್ಪ ಇಲ್ಲ, ಇದೆ ಟ್ರೆಕ್ಕಿಂಗ್ ತರ ಇದೆಲ್ಲ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಇದೆ ಸರ್, ಮತ್ತೆ 3 ತಿಂಗಳು ಬ್ಯಾಕ್ ಇನ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಹಾಗಾಗಿ ಫಾಸ್ಟ್ ಆಫೀಸರ್ ಪರ್ಮಿಷನ್ ಕೊಟ್ಟಿಲ್ಲ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ವ್ಯೂ. ಓಹ್, ಬ್ಯೂಟಿಫುಲ್. ಇಲ್ಲೇ ಅಲ್ಲ ಪಿಕಾಕ್ ಓಡಾಡೋದು, ಬರ್ತಾ ಇರುತ್ತೆ. ನೋಡಿದೆ ಬೆಳಗ್ಗೆ, ನೋಡಿದೆ. ನಮಗೆ ಈಗ 4x4 ಗಾಡಿ ಬರ್ತಾವಲ್ಲ, ಅಲ್ಲಿ ಎಲ್ಲ ಗಾಡಿ ತಂದು ಇಲ್ಲಿ ಹಾಕ್ಸ್ತೀವಿ. ಓಹೋ, ಇಲ್ಲಿ ಬರ್ತೀವಿ 4x4 ಗಾಡಿ ಮಾತ್ರ. 4x4 ಮಾತ್ರ ಇಲ್ಲಿ ತನಕ ಬಿಡ್ತೀರಾ? ತಾರ್ ಜೀಪ ಇರ್ಬೋದು, ಇಲ್ಲ ಫಾರ್ಚುನರ್ ಇರ್ತಾವಲ್ಲ, ಅಂಥವೆಲ್ಲ ಹೆವಿ ವೆಹಿಕಲ್ಗಳನ್ನ ತಂದು ಇಲ್ಲಿ ಹಾಕ್ಸ್ತೀವಿ. ರೂಮ್ಗೆ ಹತ್ರ ಆಗುತ್ತೆ ಅವರಿಗೆಲ್ಲ. ಇಲ್ಲಿ ಅವ್ರಿಗೆ ಈಸಿ, ಆರಾಮಾಗಿ ರೂಮ್ಸ್ಗೆ ಹೋಗ್ಬಿಡ್ಬೋದು. ಇಲ್ಲಿ ಇಲ್ಲಿ ರೂಟ್ ಹೆಂಗೆ, ಆ ಕಡೆ ಆವಾಗಲೇ ಇತ್ತಲ್ಲ ರೋಡ್, ಮೇಲೆ ಬಂದು ಗೊತ್ತಾ, ಮಡ್ವಾರಿ ಸ್ಟಾರ್ಟಿಂಗ್ ಅಲ್ಲಿಂದ ಬರ್ಬೇಕು ನೀವು ಸರೌಂಡ್. ಅದು ಇಷ್ಟು ನಮ್ಮ ಸರೌಂಡ್ ಆರಾಮಾಗಿ ಇಲ್ಲಿ ಬಂದು 4x4 ಇದ್ರೆ ಆರಾಮಾಗಿ ಬರುತ್ತೆ. ಅದು ಅಂದ್ರೆ ಅಡ್ಡ ಯಾರು ಸ್ವಲ್ಪ ನೋಡೋಕೆ ಒಂಥರ ವೈಬ್ ಚಂದ ಅದು ಗಾಡಿ. ಫೋಟೋಶೂಟಿಗೆಲ್ಲ ಇಲ್ಲಿ ಫೋಟೋಶೂಟ್ ಎಲ್ಲ ಸರ್ ನಮಗೆ ತಿಂಗಳಿಗೆ ಒಂದು 3-4 ಫೋಟೋಶೂಟ್ ಬಂದೇ ಬರ್ತಾರೆ ಪ್ರೀ ಶೂಟ್ ಇಲ್ಲಿ. ಅದಕ್ಕೂ ಆಪ್ಷನ್ ಇದೆ, ಅಂದರೆ ಅವರಿಗೆ ಫುಡ್ ಎಲ್ಲ ಹೇಳಿದ್ರೆ ಅದಕ್ಕೆ ಫುಡ್ಡಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಅದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಅದೆಲ್ಲ ಫೋಟೋಗೆಲ್ಲ ಅದು ಏನು ಬರೀ ಫುಡ್ಡಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ ಅಷ್ಟೇ. ಇಲ್ಲಾಂದರೆ ಫುಡ್ ಇಲ್ಲ ಅಂದರೆ ಏನು ಇಸ್ಕೊಳ್ಳಲ್ಲ, ಅಮೌಂಟ್ ಇಸ್ಕೊಳ್ಳಲ್ಲ, ಅವ್ರ ಹತ್ರ ತಗೊಳ್ಳಲ್ಲ. ಆ ಥರ ಫೋಟೋ ಆಗಿದೆ. ಫಿಲ್ಮು ಆ್ಯಕ್ಟರ್ಗಳು ಬಂದಿದ್ದಾರೆ ರೆಸಾರ್ಟಿಗೆ. ಲವ್ಲೇಶ್ ಬಂದಿದ್ದಾರೆ ಸರ್, ಲವ್ಲೇಶ್ ಪ್ರೇಮ್ ಆಗಿರ್ಬೋದು, ಇನ್ನು ಕಾಮಿಡಿ ಕಿಲರ್ಗಳು ಇದಾರಲ್ಲ, ಕೆಲವರು ಹೆಸರು ಗೊತ್ತಾಗಿಲ್ಲ, ಅವರೆಲ್ಲ ಬಂದಿದ್ದಾರೆ. ತುಂಬ ಸ್ಟಾರ್ಗಳು ಬಂದಿದ್ದಾರೆ ನಮ್ಮ ರೆಸಾರ್ಟಿಗೆ ಬಂದಿದ್ದಾರೆ. ನೋಡಿ ಎಲ್ಲ ನಾವು ಇಲ್ಲಿ ಡ್ರೋನ್ ಶೂಟ್ ಮಾಡಿಸ್ತಾರೆ. ನಮ್ಮ ಡ್ರೋನ್ ಶೂಟ್ ಮಾಡಿಸಿದಾಗ ಡ್ರೋನ್ ಎತ್ತಿದಾಗ 3 ಬಿಲ್ಡಿಂಗ್ ಬಿಟ್ಟರೆ ಏನೂ ಕಾಣೋದೇ ಇಲ್ಲ ನಿಮಗೆ. ಅಷ್ಟು ನೇಚರ್ ಎಲ್ಲ ಕೊಡಿದೆ. ಈ 3 ಬಿಲ್ಡಿಂಗ್ ಹಂಚಿದಾವೆ ನೋಡಿ, ಹಂಚಿ ರೂಫ್ ಡ್ರೋನ್ ಬಿಟ್ಟರೆ ನಿಮಗೆ ಏನು ಕಾಣೋದೇ ಇಲ್ಲ. ಆ ಥರ ಫುಲ್ ನೇಚರ್ ಇದು. ಅದಕ್ಕೋಸ್ಕರನೇ ಎಷ್ಟೇ ಸೀಸನ್ ಅನ್ಸೀಸನ್ ಅಂತಿದೆ ರೆಸಾರ್ಟಿಗೆ. ನೇಚರ್ನ ಯಾರು ಲವ್ ಮಾಡ್ತಾರೆ ಬರೋದೇ GRK ನೇಚರ್. ಏನು ನಾವೇನು ಹೊಸ್ದ ಏನು ಹಾಕಿಲ್ಲ ಸರ್, ನೀವು ಅಬ್ಸರ್ವ್ ಮಾಡ್ತೀವಿ ಬನ್ನಿ ನೋಡಿ, ಇವೆಲ್ಲ ನಾವೇ ಹಾಕಿರೋದಲ್ಲ, ಇವೆಲ್ಲ ಪ್ರಕೃತಿ ಬಂದಿರೋದು ನಮಗೆ. ಇರೋ ನೇಚರ್ ನಾವು ನ್ಯಾಚುರಲ್ ಇದೆಯಲ್ಲ ಸೇಫ್ ಮಾಡೋದು. ಬೆಳಗ್ಗೆ ಹೊತ್ತು ನೀವು ಎದ್ದ ತಕ್ಷಣ ನೀವು 10 ನಿಮಿಷ ನೀವು ಕಣ್ಣು ಮುಚ್ಚಿಕೊಂಡ್ರೆ ಅಕ್ಕಿಗಳು ಸೌಂಡ್ ಕೇಳ್ಬೋದು. ನೀವು ವಿಸಿಲ್ ಬೋರ್ಡ್ ಅಂತಿದೆ, ಸೌಂಡ್ ಜಾಸ್ತಿ ಇದು ಕೇಳ್ತಾರೆ ಕಸ್ಟಮರ್ಸ್. ಯಾರು ಸರ್ ಬೆಳಗ್ಗೆ ಎದ್ದ ತಕ್ಷಣ ವಿಸಿಲ್ ಹೊಡೆದಿರಲ್ಲ ಅಂತ, ಅವರ ವಿಸಿಲ್ ಅಲ್ಲ ಸರ್, ವಿಸಿಲ್ ಬೋರ್ಡ್ ಅಂತ. ಅವ್ರ ಸಂಖ್ಯೆ ಆಗ್ತದೆ, ತೋರಿಸ್ತೀರಾ ಅಂತ ಬೆಳಗ್ಗೆ ಕೇಳಿದೆ. ಅದು ಕೇಳಿದಿರಾ? ಕೇಳಿದೆ. ನನ್ನ ಹತ್ರ ಅದು ನಮಗೆ ಗೆಸ್ಟ್ಗಳಿಗೆ ಅದು ಅಲಾರಾಮ್ ಇದ್ದಂಗೆ, ಅದು ಬೋರ್ಡ್
ಅಲ್ಲ ಆ ಸಮಯ ಕೂಗ್ತಾ ಇರುತ್ತೆ, ಅಕ್ಕಿ ಕಾಣಲ್ಲ, ಹಾಂ ಸೌಂಡ್ ಮಾತ್ರ ಹೊಡಿ ಲೌಡಾಗಿ ಕೇಳುತ್ತೆ ನಮಗೆ ಸೌಂಡ್ ಒಳ್ಳೆ ವಿಸಿಲ್ ಬೋರ್ಡು. ಓಕೆ ಇನ್ನು ಸರ್. ಆಮೇಲೆ ಫುಡ್ಡು ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ. ವೆರೈಟೀಸ್ ಪ್ರತಿಯೊಂದು ಫುಡ್ ಏನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೈನಿಂಗಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಡೈನಿಂಗಲ್ಲಿ ನಮಗೆ ವೀಕೆಂಡಲ್ಲಿ ಯಾವ ಥರ ಪ್ರಿಪ್ರೇಷನ್ ಇರುತ್ತೆ ನಮ್ಮ ಹತ್ರ ಅಂತ. ಹಾಂ ಹಾಂ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಮೇಲೆ ಮಾಡಿರ್ತಾರೆ, ವೀಕೆಂಡ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸರಿನಾ. ವೀಕ್ ಡೇ ಸ್ವಲ್ಪ ಕಮ್ಮಿ, ಅಂದರೆ ಸ್ವಲ್ಪ ಅದನ್ನೇ ಸ್ವಲ್ಪ ಫಿಲ್ಟರ್ ಮಾಡಿರ್ತಾರೆ ಈ ಫುಡ್ಡಲ್ಲೆಲ್ಲ. ತೋರಿಸ್ತೀನಿ ನೋಡ್ಬೋದು. ಇದು ಫಸ್ಟ್ ಬಿಲ್ಡಿಂಗು ಜಿ ಬಿಲ್ಡಿಂಗು, ಇದು ಆರ್ ಬಿಲ್ಡಿಂಗು, ಆಚೆ ಕೆ ಬಿಲ್ಡಿಂಗು, GRK ಆ ಥರ. ಕೆ ಬಿಲ್ಡಿಂಗಲ್ಲಿ 4 ರೂಮು, ಜಿ ಬಿಲ್ಡಿಂಗಲ್ಲಿ 4 ರೂಮು, ಆರ್ ಬಿಲ್ಡಿಂಗ್ 4 ರೂಮು ಆ ಥರ ಮಾಡಿದ್ದಾರೆ GRK. ಓಕೆ ಅಂದರೆ ರೂಮಿಗೆ G1 G2 G3. ಇದು ಆರ್ ಬ್ಲಾಕ್ ಇಲ್ಲೇ R1 ಅಲ್ಲೇ ಆರ್ ಬಿಲ್ಡಿಂಗ್, ಇದು R1 ಆ ಥರ. ಅದು ಕೆ ಬಿಲ್ಡಿಂಗ್, ಅದು ಕೆ ಬ್ಲಾಕ್. ಹಾಂ ಇವಾಗ ಅರ್ಥ ಆಯ್ತು, ನಮಗೆ ಗೊತ್ತಿರಲಿಲ್ಲ GRK ಅಂದರೆ ಏನಿಲ್ಲ, ಗೌರವಿ ರಾಕೇಶ್ ಕುಂದೂರ್ ಅಂತ. ಓಹ್ ಗೌರವಿ ರಾಕೇಶ್ ಕುಂದೂರ್. ಆದರೆ ರಾಕೇಶ್ ಅವ್ರ ಮಗಳು ಗೌರವಿ, ಹಾಂ ಊರು ಕುಂದೂರು, ಹಾಸನ್ ಕುಂದೂರು ಮಗ್ಗೆ. ಹಾಂ ಕುಂದೂರ್ ಗೊತ್ತು. ಹಾಸನ್ GRK ಫುಲ್ ಫಾರ್ಮ್. ಈ ನಮ್ಮ ಹತ್ತಿರ ಸ್ಟಾಫ್ಗಳು BRS ಇದ್ದಾರೆ, ಸ್ಟಾಫ್ಗಳಿದ್ದಾರೆ. ಅವ್ರಿಗೆ ನಾವು ಕಾಣ ಕಳಿಸಿದ್ದೀವಿ, ಕಾಣ ಬರುತ್ತೆ. ಅವರಿಗೆ ಲೀವಕ್ಕೆ ಹೋಗಿದ್ದಾರೆ, ಇಲ್ಲ ಇದೆ ತೋರಿಸ್ತಿದ್ದೆ ಅವ್ರನ್ನ. ಆಮೇಲೆ ಕೊಡಗೋರಿದ್ದಾರೆ. ಎಲ್ಲಿಂದವರು? ಕೊಡಗು ಅವರು ಇದ್ದಾರಾ? ಅವ್ರು ಇದ್ದಾರೆ. ಆಮೇಲೆ ತಮಿಳ್ನಾಡವ್ರು ಇದ್ದಾರೆ. ಇನ್ನು ಬೆಂಗಳೂರು ನೆಲಮಂಗಲ ಅಲ್ಲೇ ಇದ್ದಾರೆ. ಎಲ್ಲ ಮಿಕ್ಸಿ ಸರ್, ಫುಲ್ ಮಿಕ್ಸ್ ಎಲ್ಲ ಸ್ಟಾಫ್, ಎಲ್ಲ ಅಣ್ಣ ತಮ್ಮ ಥರ ಇದ್ದೀವಿ, ಎಲ್ಲ ಸ್ಟಾಫ್ಗಳು ಅಷ್ಟೇ. ನಮ್ಮ ಬಾಸ್ ಆಗಿರ್ಬೋದು, ಏನೇ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡಿಬಿಡ್ತಾರೆ. ಹಂಗಾಗಿ ಇಲ್ಲಿ ಬಂದು ನಮಗೆ ಇಲ್ಲಿಂದ ಬೇರೆ ಜಾಗಕ್ಕೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನಸ್ಸೇ ಬರಲ್ಲ, ಫೀಲೇ ಬರಲ್ಲ. ಎಷ್ಟೇ ಕಷ್ಟ ಇದು ನಿಮಗೆ ಇಂಡೋರ್ ಏರಿಯಾ ಅಂದರೆ ಮಳೆ ಟೈಮಲ್ಲಿ ನಾವು ಇಲ್ಲಿ ನಿಮ್ಗೆ ಕ್ಯಾಂಪ್ ಹಾಕಿ ಹೋಗ್ಬಿಡ್ತೀವಿ. ಏನು ಮಾಡ್ತೀರಾ? ಕ್ಯಾಂಪ್ ಫೈರ್. ಈಗ ಅಲ್ಲಿ ಸ್ಪೀಕರ್ ಇದೆಯಲ್ಲ, DJ ಸ್ಪೀಕರ್, ಆ ಸ್ಪೀಕರ್ ಮಳೆಗಾಲದ ತಗೊಂಡು ಇಲ್ಲಿಗೆ ಫಿಟ್ ಮಾಡ್ಕೊಂಡು ಆ ಕಾರ್ನರ್ಗೆ ಇಟ್ಟರೆ ಇಲ್ಲಿ ನಾವು 70-80 ಜನ ಕೂರಿಸ್ಬೋದು, ಆರಾಮಾಗಿ ಕೂರಿಸ್ಬೋದು. ನಾವು ಕೂರಿಸ್ತೀವಿ 70-80 ಜನ ಕ್ಯಾಂಪ್ ಫೈರ್ ಬರುತ್ತೆ. ಈ ಮೂಲೆ ಕಾರ್ನರ್ಗೆಲ್ಲ ಚೇರ ಕೊಟ್ಬಿಡ್ತೀವಿ. ಅವಾಗಂತೂ ವೈಬ್ ನೋಡೋದಂಗೆ ಖುಷಿ. DJ ಹಾಕ್ಬಿಟ್ಟಿದ್ರೆ ಎಲ್ಲ ಕೇಳಿದಾಗೆಲ್ಲ ಸಾಂಗ್ ಎಲ್ಲ ಹಾಕೊಡ್ತಾರೆ, ಆ ವೈಫೈ ಇರುತ್ತಾ, ಇನ್ನೊಂದು ಚಂದ. ಮತ್ತೆ ಇಲ್ಲಿ ಇದು ಬರ್ಡೇಗೆಲ್ಲ ಕೇಳಿದಾಗ ಇಲ್ಲಿ ಮಾಡ್ಕೊಡ್ತೀವಿ ಸೆಪರೇಟಾಗಿ. ಓಪನ್ ಏರಿಯಾದಲ್ಲಿ ಬೇಡ ಅಂತಾರ ಕಸ್ಟಮರ್ಸ್, ಇಷ್ಟ ಓಪನ್ ಬೇಕಾದ್ರೆ ಅಲ್ಲಿ ಹೋಗ್ತಾರೆ, ಇಲ್ಲಿ ಬೇಕಂದ್ರೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಫುಲ್ ಆ ಫ್ರೇಮ್ ಕಾಣಂತರ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಹಾಕೊಟ್ಟು DJ ಲೈಟ್ ಹಾಕೊಟ್ಟು ಬರ್ಡೇ ಆಗಿದೆ, ಇಲ್ಲೂ ಆಗಿದೆ. ಫೋಟೋಸ್ ಬೇಕಿದ್ರೆ ತೋರಿಸ್ತಿದ್ದೆ, ಈ ಫೋಟೋಸ್ ಅನ್ನೋದು ಇಲ್ಲ ಯಾವುದು ನೋಡಿ. ಅದು ನಿಮಗೆ ಆ ಬ್ಲಾಕ್ ಡಾರ್ಮಿಟ್ರಿ. ಓ ಡಾರ್ಮೆಟ್ರಿ ಆ ಕಡೆನಾ? ಆ ಡಾರ್ಮೆಟ್ರಿಲಿ ಎಷ್ಟು ಜನ ಇರ್ಬೋದು? ನಿಮ್ಮ ಅಟ್ ಟೈಮಿಗೆ 10 ಜನ ಇರ್ಬೋದು. 10 ಜನ ಡಾರ್ಮೆಟ್ರಿಯಲ್ಲಿ. ಅಟ್ ಟೈಮಿಗೆ ರೂಮ್ಸ್ ಕಾಟೇಜಸ್ ಅಲ್ಲಿ ಮಿನಿಮಮ್ 10 ಜನ, ಸಾರಿ 5 ಜನದು ಒಂದಿದೆ ಬೆಡ್. ಅಲ್ಲಿ ನಿಮಗೆ ತೋರಿಸಿದ್ದೆ ನಾವು ಸಿಂಗಲ್ ರೂಮ್ಗಳು, ಅಂದರೆ ಒಂದು ಬ್ಲಾಕಲ್ಲಿ 4 ರೂಮ್ಗಳು, ಒಂದು ರೂಮಲ್ಲಿ 5 ಜನ ಮಗ್ಬೋದು. ಸ್ವಿಮ್ಮಿಂಗ್ ಪೂಲ್ ನೋಡ್ಕೊಂಡು ಬಂದ್ಬಿಡೋಣ. ಸ್ವಿಮ್ಮಿಂಗ್ ಪೂಲಾ? ತೋರಿಸ್ತೀನಿ ಬನ್ನಿ. ಇಲ್ಲಿಂದಾನೆ ಹೋಗ್ಬೋದಲ್ಲ? ಇಲ್ಲ ಬರೀ ಇಲ್ಲೇನೆ ತೊಗೊಳ್ಳೋಣ. ಸ್ವಿಮ್ಮಿಂಗ್ ಪೂಲ್ ನಿಮಗೊಂದು ಅಲ್ಲೊಂದು ವಿಷಯ ಹೇಳ್ತೀನಿ. ಸ್ವಿಮ್ಮಿಂಗ್ ಪೂಲ್ದು ಈ ಕಡೆ ಶಾಕ್ ಆಗ್ತೀನಿ, ಹೇಳ್ತೀನಿ. ಆ ಥರ ನಿಮ್ಗೆ ಎಲ್ಲೂ ಸಿಗಲ್ಲ, ಆ ಥರ ವಾಟ್ರ್, ಆ ಥರ ಹೇಳ್ತೀನಿ ನಿಮಗೊಂದು ಸತ್ಯಾಂಶ. ಇದೇನು ವಾಟರ್ ನೀವು ನೋಡ್ತಿದ್ದೀರಲ್ಲ, ಇದು ನಾವು ಕ್ಲೋರಿನ್ ಹಾಕಿ ನೈಟ್ ಕ್ಲೋರಿನ್ ಹಾಕಿ ಮಾರ್ನಿಂಗ್ ವ್ಯಾಕ್ಯೂಮ್ ಮಾಡಿ ಒಂದು 8 ಅವರ್ಸ್ ಫಿಲ್ಟರ್ಸ್ ಓಡಿಸ್ತೀವಿ. ಇದು ಪೂಲಿಗೆ ಕಾಟನ್ ಡ್ರೆಸ್ ಅಲೋ ಮಾಡಲ್ಲ. ಏನು ಕಾಟನ್ ಡ್ರೆಸ್ ಅಲೋ ಮಾಡಲ್ಲ? ಕಾಟನ್ ಡ್ರೆಸ್ ಅಲೋ ಮಾಡಲ್ಲ. ಯಾಕಂತ ಹೇಳಿದ್ರೆ ಕೆಲವು ಕಾಟನ್ ಡ್ರೆಸ್ಗಳು ಕ್ಲೋರಿನ್ಗೆ ಅಡ್ಜಸ್ಟ್ ಆದಾಗ ಬಣ್ಣ ಬಿಟ್ಬಿಡ್ತವೆ, ನೀರು ಮೇಂಟೆನ್ಸ್ ನಮ್ಗೆ ಹೋಗುತ್ತೆ. ಸೊ ಅಕ್ಕ ನೈಲಾನ್ ಡ್ರೆಸ್ ಯಾಕೆ ನೈಲಾನಲ್ಲಿ ಏನಿರಲ್ಲ, ಇಲ್ದೋಗ್ಬಿಡುತ್ತೆ. ನೈಲಾನೇ ಹಾಕೋದು ಸ್ವಿಮ್ಮಿಂಗ್ ಪೂಲ್ಗೆಲ್ಲ. ಇದು ನಿಮಗೆ ಈ ವಾಟರ್ ಕಾಣ್ತಿರೋದು ಮೇಂಟೆನ್ಸ್ ವಾಟರ್. ಈ ವಾಟರ್ ತೋರಿಸ್ತೀನಿ ಬನ್ನಿ. ಈ ವಾಟರ್ ಏನಿಲ್ಲ, ಇದು ನೇಚರ್ ವಾಟರ್. ಇದು ಗುಡ್ಡದ್ದು ಬಿಟ್ರದ್ದು ನಾವು ಹೆಂಗಿದೆ ನೋಡಿ ಕಲರ್. ಇದು ನಾನು ಕುಡಿದ್ರು ಸಮೇತ ಮಕ್ಳಿಗೆ ಏನು ಸಮಸ್ಯೆ ಆಗಲ್ಲ, ಮಿಸ್ ಆಗಿ ಕುಡಿದ್ರು. ಓಹೋ ಇದಾ? ಇದಕ್ಕೆ ಮಿಸ್ ಆಗಿ ಕುಡಿದ್ರು ಮಕ್ಕಳಲ್ಲ ಏನಾಗಲ್ಲ. ಅದು ಕುಡಿದ್ರೆ ಸ್ವಲ್ಪ ಇಂದ್ರೆ ಸ್ವಲ್ಪ ಕ್ಲೋರಿನ್, ಅದು ಇದರಲ್ಲಿ ಏನಿಲ್ಲ, 100% ಇದು ನ್ಯಾಚುರಲ್ ವಾಟರ್. ಓ ನ್ಯಾಚುರಲ್ ವಾಟರ್ ಕ್ಲೀನ್. ಇಲ್ಲಿ ನೋಡಿ ಬನ್ನಿ, ಇಲ್ಲಿ ಪೈಪ್ ಹಾಕಿದ್ರು ನಾವು. ನೋಡಿ ಹೆಂಗಿದೆ ವಾಟರ್. ಮಳೆಗಾಲದಲ್ಲಿ ಹೇಳಿದ್ನಲ್ಲ ನಮ್ಗೆ 24 ನೀರು ಸರ್. ಮಳೆಗಾಲದಲ್ಲಿ ಈ ನೀರು ನಾವು ಹಾಕಲ್ಲ, ಬಿಟ್ಬಿಟ್ಟು ಫುಲ್ಲು ಇದ್ದು ಬಿಡ್ತೀವಿ ಜರಿ ನೀರು. ಈಗ ನಾವು ಮಳೆಗಾಲದಲ್ಲಿ 24 ಗಂಟೆ ಜರಿ ನೀರು, ಯಾವ ಡ್ರೆಸ್ ಹಾಕಬನ್ನಿ ಏನೇ ಕೇಳಲ್ಲ. 24 ಗಂಟೆ ಫ್ಲೋಟಿಂಗ್ ಹಾಕಿ ಹೋಗ್ತಾ ಇರುತ್ತೆ, ಫ್ರೆಶ್ ವಾಟರ್ ಬರುತ್ತೆ, ಹೋಗ್ತಾ ಇರುತ್ತೆ. ಮಳೆಗಾಲದಲ್ಲಿ ನಿಮ್ಗೆ ಅದನ್ನ ಪ್ಲಸ್ ಪಾಯಿಂಟ್. ಅಲ್ಲೆಲ್ಲ ಇದೆಯಲ್ಲ ಆ ಜಾಗದಲ್ಲಿ ನಮಗೆ ಗುಡ್ಡ, ಆ ಜಾಗದಲ್ಲಿ ನಮಗೆ
ಜಲ ಕೇಳೋದು ಅಲ್ಲಿಂದ ಪೈಪ್ ಹಾಕ್ಬಿಡ್ತೀವಿ. ಹಾಂ 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 ಸಾಮಾನ್ಯ ಪೈಪ್ ದಪ್ಪ ಇದೆಯಲ್ಲ, ಆ ಪೈಪ್ ದಪ್ಪ ನಮಗೆ ನೀರು ಸಿಗುತ್ತೆ ಇಲ್ಲಿಗೆ. ಬಿಟ್ಬಿಡ್ತೀವಿ 24 ನೀರು ಹೋಗ್ತಾನೆ ಇರುತ್ತೆ, ನೀರು ಸ್ಟಾಪೇ ಇಲ್ಲ ಮಳೆಗಾಲದಲ್ಲಿ. ಎಷ್ಟೊಂದು 3-4 ತಿಂಗಳು ಕಂಟಿನ್ಯೂಸ್ ಇರುತ್ತೆ ನಮಗೆ. ಆ ಟೈಮಲ್ಲಿ ಯಾವುದೇ ರೀತಿ ಫುಲ್ಲಿಗೆ ಅದೇ ಹಾಕಬೇಕು ಇದೇ ಹಾಕಬೇಕು ಯಾರಿಗಿರಲ್ಲ. ಈ ಟೈಮಲ್ಲಿ ಮಾತ್ರ ನಮಗೆ ನೀರು ಸ್ವಲ್ಪ ಡೌನ್ ಆಗ್ಬಿಡುತ್ತೆ. ಸಮ ಟೈಮ್ ಕಾಮನ್ ಅಲ್ಲ ಎಲ್ಲ ಕಡೆ ನಮ್ಗೆ ಈ ಟೈಮ್. ಅಲ್ಲ ನಾ ಹೇಳ್ದೆ ಗೊತ್ತಾ, ಈ ಥರ ಸೆಟಪ್ ಇರುತ್ತೆ ಅಂದರೆ ಏನೋ ತೋರಿಸ್ತೀನಿ ಅಷ್ಟೇ ಕೈಯಲ್ಲಿ, ಬಟ್ ಏನು ಇರಲ್ಲ. ಇದು ಡೈನಿಂಗ್ ಏರಿಯಾ. ಸರ್ ಇದು ಡೈನಿಂಗ್ ಏರಿಯಾ ಬಂದ್ಬಿಟ್ಟು ನೋಡ್ತಿರ್ಬೋದು ನೀವು. ನಿಮಗೆ ಇದು ವೀಕೆಂಡಲ್ಲಿ ಇದು ಈ ಭಾಗ ಫುಲ್ಲು ನಾನ್ ವೆಜ್ ಕೊಂಡಿರುತ್ತೆ. ನಾನ್ ವೆಜ್ ಇಲ್ಲಿ ಸ್ಟಾರ್ಟ್ ಆದರೆ ಮೆನುನಾಗಿ ನಿಮಗೆ ಈ ಭಾಗ ಸ್ಟಾರ್ಟ್ ಆದರೆ ಸಾಮಾನ್ಯ ನಿಮಗೆ ಇಲ್ಲಿ ತನಕ ಐಟಮ್ ಇರುತ್ತೆ ವೀಕೆಂಡಲ್ಲಿ. ಸರಿನಾ, ನೋಡ್ತಿರ್ಬೋದು ಅಷ್ಟು ಸ್ಪೇಸ್. ಬಟ್ ಈಗ ಕ್ಲೀನ್ ಮಾಡ್ತಾ ಇದ್ದೀರಾ, ಏನಿಲ್ಲ ತೋರಿಸ್ತಿರೋದು ನಾನು. ಈ ಭಾಗ ಬಂದ್ಬಿಟ್ಟು ನಿಮಗೆ ಓಪನ್ ಏರಿಯಾ, ವೆಜ್ ಕೌಂಟರ್ ಇಲ್ಲಿ ಇರುತ್ತೆ. ಇದು ವೆಜ್ ಕೌಂಟರ್ ಇದು ಅಲ್ಲ ಅಷ್ಟು. ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿಂದ ಫುಲ್ ಎಂಡ್ ತನಕ ಐಟಮ್ಗಳು ಇರ್ತವೆ. ಅನ್ಲಿಮಿಟೆಡ್ ಬಫೆ ಸಿಸ್ಟಮ್. ಬಫೆ ಇದು ಸ್ವಲ್ಪ ಸರ್ವಿಸ್ ಇರುತ್ತೆ. ಏನ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ತಿನ್ಬೋದು ಆ ಥರ. ಈಗ ಅಷ್ಟೇ ತಿನ್ಬೇಕು ಇಷ್ಟು ತಿನ್ಬೇಕು ಅದೇನಿಲ್ಲ. ಖಾಲಿ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಟೈಮ್ ಕೇಳಿ ಅದು ಪುನಃ ರೀಫಿಲ್ ಮಾಡ್ಕೊಡ್ತಾರೆ ಐಟಮ್ಗಳು ಆ ಥರ. ಪುನಃ ಇಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು. ಸ್ನ್ಯಾಕ್ಸ್ ನಮಗೆ ಸಾಮಾನ್ಯ ನಿಮಗೆ ವೀಕೆಂಡಲ್ಲಿ ಬಂದ್ಬಿಟ್ರೆ ವೀಕೆಂಡಲ್ಲಿ 7ರಿಂದ 8 ಐಟಮ್ ಸ್ನ್ಯಾಕ್ಸ್ ಇರುತ್ತೆ. ಕಾಫಿ ಟೀಗೆ ಬರೀ ಸ್ನ್ಯಾಕ್ಸ್ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ 7ರಿಂದ 8 ಐಟಮ್. ಪಾನಿಪುರಿ, ಮಸಾಲ ಪುರಿ. ಸ್ನ್ಯಾಕ್ಸ್ ನಾರ್ಮಲಿ ಬೇರೆ ನೋಡಿರೋದು ಬರೀ ಬೋಂಡಾ ಬಜ್ಜಿ ಟೀ ಇರುತ್ತೆ. ಇಲ್ಲ ಆ ಥರ ಕೊಡಲ್ಲ ಸರ್. ಮಿನಿಮಮ್ ಅವ್ರಿಗೆ ಗೆಸ್ಟಿಗೆ ನೋಡಿ ಶಾಕ್ ಆಗ್ಬೇಕು ಎಷ್ಟು ಮಾಡಿದಾರಲ್ಲ ಅಂತ ಆ ಥರ ಇರುತ್ತೆ ನಿಮಗೆ. 4 ಐಟಮ್ ಬರೀ ಸ್ನ್ಯಾಕ್ಸ್ ಜೊತೆ ಟೀ ಕಾಫಿ. ಟೀ ಕಾಫಿ ಅದೇ ಸ್ನ್ಯಾಕ್ಸ್ ಮಾತ್ರ 7ರಿಂದ 8 ಐಟಮ್ ಇರುತ್ತೆ. 7-8 ಅದು ಅನ್ಲಿಮಿಟೆಡ್, ಎಷ್ಟು ಬೇಕು ತಿನ್ಬೋದು. ಅದು ಅಷ್ಟೇ. ಗೋಲಿ ಬಜ್ಜಿ ಆಗಿರ್ಬೋದು, ಗೋಲಿ ಬಜ್ಜಿಗೆ ಚಟ್ನಿ, ಪಾನಿಪುರಿ, ಮಸಾಲ ಪುರಿ, ಆಮೇಲೆ ಮಿರ್ಚಿ ಮಂಡಕ್ಕಿ ಬರುತ್ತೆ ಗೊತ್ತಾ ಹೇಳಿದ್ರೆ. ಮಿರ್ಚಿ ಮಂಡಕ್ಕಿ ಪುರಿ ಸಂತೆ ಪುರಿ ಅಂತಾರೆ ಗೊತ್ತಾ, ಅದು ಆ ಥರ. ಅದು ನೋಡಿದ ಸಿಗುತ್ತೆ. ಸ್ಪೆಷಲ್ ಅದು ವೀಕೆಂಡ್ ನಿಮಗೆ ಬಂದ್ಬಿಟ್ರೆ ಅಷ್ಟು ಇರುತ್ತೆ. ಇನ್ನು ಮಾಮೂಲಿ ವೀಕೆಂಡ್ಸಲ್ಲಿ ಬಂದ್ಬಿಟ್ರೆ ಒಂದು 50-60 ಜನ ಇದ್ದಾರೆ ವೀಕೆಂಡ್ಸಲ್ಲೆಲ್ಲ. ಅವಾಗ ಆ ಟೈಮಲ್ಲಿ ಕಾಫಿ ಟೀ ಆಮೇಲೆ 2 ಟೈಪ್ ಸ್ನ್ಯಾಕ್ಸ್ ಕೊಡ್ತಾರೆ ಇದರಲ್ಲಿ. ಯಾಕಂದ್ರೆ ವೀಕೆಂಡ್ಸಲ್ಲೆಲ್ಲ ಅಷ್ಟು ಜಾಸ್ತಿ ಕ್ರೌಡ್ ವಿಸಿಟರ್ಸ್ ಇರಲ್ಲ. ಹಂಗಾಗಿ ಬಂದಿರಿ ಯಾರು ಇದ್ರೆ ಅವ್ರು ನಮ್ಮ ಮೇನ್ ಶಾಪ್. ನೀವು ಹೇಳಿದ್ನಲ್ಲ ಇವರೇ ನಮಗೆ GRK ಮೇನ್ ಶಾಪ್. ಸಾಮಾನ್ಯ ಇವರು ರೆಸಾರ್ಟ್ ಓಪನ್ ಆದಾಗಿಂದ್ರೆ ಅವರು ಇಲ್ಲೇ ಇದ್ದಾರೆ. ಫ್ಯಾಮಿಲಿ ಇದ್ದಾರೆ. ಶಫೀಕ್ ಅಂತ ಬಂದ್ಬಿಟ್ಟು ಮಂಗಳೂರಿನ ಕೈಕಂಬದವರು. ಅವ್ರಿಗೆ ನಾನು ಹೆಲ್ಪಿಂಗ್ ಕುಕ್ ಅವ್ರಿಗೆ. ನಾನು ಫುಲ್ ನಾನ್ ವೆಜ್ ಎರಡು ಇವರೇ ಮಾಡ್ತಾರಾ? ಎರಡು ಮಾಡ್ತಾರೆ. ಅಂದ್ರೆ ವೆಜ್ ಎಲ್ಲ ನಂಗೆ ಮಾಡ್ತಾರೆ. ಕೆಲವರು ಇರ್ತಾರಲ್ಲ, ಕೆಲವರಿಗೆ ನಾನ್ ವೆಜ್ ಆಗಲ್ಲ. ವೆಜ್ ನಂಗೆ ಮಾಡ್ತಾರೆ. ನಾನ್ ವೆಜ್ ಫುಲ್ ಪ್ಯೂರ್ ವೆಜ್ ಇದ್ರೆ ನೀವು ಮಾಡ್ತೀರಾ, ನಾನ್ ವೆಜ್ ಇದ್ರೆ ಅವ್ರು ಮಾಡ್ತಾರೆ ಶಫೀಕ್ ಅವರು. ಆ ಥರ ನಾನ್ ವೆಜ್ ಜಾಸ್ತಿ ಇರುತ್ತೆ, ವೆಜ್ ಕಮ್ಮಿ ಇರುತ್ತೆ. ಏನೇ ಐಟಮ್ ಕೊಟ್ಟರು ಸಹ 1:15 ಅಲ್ಲಿ ಬಫೆ ಇಡಲೇಬೇಕು ನಮಗೆ. ಯಾಕಂದ್ರೆ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಈಗ ಬುಕಿಂಗ್ ಟೈಮಲ್ಲೆಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಬರ್ತಾರಲ್ಲ ವೆಬ್ಸೈಟ್ ಅಲ್ಲಿ ಏನು ಟೈಮಿಂಗ್ಸ್ ಅದೇ ಟೈಮಿಂಗ್ ನಾವು ಫಾಲೋ ಮಾಡ್ತೀವಿ. ಇವರೇ ಮೇನ್ ಶಫೀಕ್ ಅಂತ. ನೋಡಿದೆ, ಟೇಸ್ಟ್ ಮಾಡಿದೆ ಫಿಶ್ ಕರಿ. ತಿಂಡಿ ಚೆನ್ನಾಗಿತ್ತು. ಹೆಂಗಿತ್ತು ಫಿಶ್ ಕರಿ? ಸೂಪರ್. ಮಂಗಳೂರು ಸ್ಟೈಲ್. ಅದು ಮಂಗಳೂರು ಸ್ಟೈಲ್ ಫಸ್ಟ್ ಕ್ಲಾಸ್ ಇತ್ತು ಅದು. ಆಮೇಲೆ ಶಾವ್ಗೆ ಜೊತೆ ವೈಟ್ ಶಾವ್ಗೆ ಜೊತೆ ಸ್ವೀಟ್ ಇತ್ತಲ್ಲ, ತುಂಬ ಸೂಪರ್ ಇತ್ತು. ನಾನು ಅದೇ ತಿಂದಿದ್ದೆ ರಾತ್ರಿ ಡಿನ್ನರ್ಗೆ, ಚೆನ್ನಾಗಿತ್ತು. ಅದು ಬರೀ ನೀವು ಬಂದಿರೋದು ವೀಕೆಂಡ್ ಬಂದ್ಬಿಟ್ರೆ ನೀವಂತೂ ನೀವೇ ಶಾಪ್ ಆಗ್ತೀರಿ ಅಷ್ಟಿರುತ್ತೆ. ಸೊ ಪ್ರಿಫರಬಲಿ ವೀಕೆಂಡ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ವೀಕೆಂಡ್ಸ್ ಅಂದರೆ ಪ್ಲೇಸ್ ಜಾಸ್ತಿ ಇರುತ್ತೆ. ಪ್ಲೇಸು ಇರುತ್ತೆ ಸ್ವಲ್ಪ. ಯಾಕಂದ್ರೆ ವೀಕೆಂಡ್ ಶನಿವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಬಿಟ್ಟರೆ ಸ್ವಲ್ಪ ಎಲ್ಲ ಐಟಮ್ಗಳು ಜಾಸ್ತಿನೇ ಕ್ವಾಂಟಿಟಿಗಳಾಗಿರ್ಬೋದು. ಹೇಳಿದ್ನಲ್ಲ ನಿಮ್ಗೆ ಬರೀ ನಾವು ಸ್ನ್ಯಾಕ್ಸ್ಗಳು ಸಾಮಾನ್ಯ ಅಂದರೆ 7ರಿಂದ 8 ಬಫೆ ಇರ್ತೀವಿ. ಸ್ನ್ಯಾಕ್ಸ್ಗಳು ಬರೀ ಓನ್ಲಿ ಸ್ನ್ಯಾಕ್ಸ್ ಹೇಳ್ತೀವಿ. ಊಟ ಅಲ್ಲ, ಊಟ ನೀವು ಅದು ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ. ಬರೀ ಜ್ಯೂಸ್ 3 ಥರ ಜ್ಯೂಸು, ಈಗ ಬಟರ್ ಮಿಲ್ಕ್ ಆಗ್ಬೋದು, ಫ್ರೂಟ್ಸ್ಗಳು, ಪುನಃ ಆಮೇಲೆ ಪಾಲು ಎಲ್ಲ ಇರುತ್ತೆ ನಮ್ಮ ಹತ್ರ. ಒಬ್ಬರೇ ಶೆಫ್. ಬಟ್ ಹೆಲ್ಪಿಂಗ್ ನಾನು ಒಬ್ಬ. ನಾನು ಅದೇ ಕೇಳ್ತಾ ಇದ್ದೆ, ಒಬ್ಬರೇ ಎಷ್ಟು ಮಾಡ್ತಾರಾ, ಯಾರಾದರೂ ಹೆಲ್ಪ್ ಮಾಡ್ತಾರಾ? ಯಾರಿಲ್ಲ ಶೆಫ್, ಯಾರಿಲ್ಲ. ಒಂದು ಶೆಫ್ ಒಳಗಡೆ ನೀವು ಒಬ್ಬರೇ ಅಷ್ಟೇ ಹೆಲ್ಪಿಂಗ್? ನಾನು ಅದನ್ನ ಹೆಲ್ಪಿಂಗ್. ಎಷ್ಟು ಜನ ಇದ್ರೂ ಫುಲ್ ಮಾಡ್ತಾರೆ. ಸೂಪರ್, ಚೆನ್ನಾಗಿದೆ. ಸ್ಟಾರ್ಟ್ ಸರ್. ಇದೊಂದು ಪಾರ್ಟಿ ಹಾಲ್ ಥರ ಚಿಕ್ಕದು. ಈಗೆಲ್ಲ ಸದ್ಯಕ್ಕೆ ಐಟಮ್ ಇಟ್ಟಿದ್ದೀವಿ. ಈಗ ಅದ್ರ ಕಂಪ್ನಿ ಬರ್ತವೆ ಓಕೆನಾ. ಈ ಕಂಪ್ನಿಗಳು ಪಾರ್ಟಿ ಮೀಟಿಂಗ್ ಇದ್ದಾಗ ನಮಗೆ ಈ ಬುಕಿಂಗ್ ಟೈಮ್ ಇನ್ಫಾರ್ಮ್ ಮಾಡಿದಾಗ ಇವೆಲ್ಲ ರಿಮೂವ್ ಮಾಡ್ತೀವಿ. ಎಲ್ಲ ಗೇಮ್ಸ್ ಬೆಡ್ ಏನಿದಾವೆ ಎಲ್ಲ ರಿಮೂವ್ ಮಾಡಿ ಫುಲ್ ಎಂಟರ್ ಜಾಗ ಖಾಲಿ ಮಾಡಿ ಪಾರ್ಟಿಗೆ ಆಗಷ್ಟು ಇಲ್ಲಿ ಚೇರ್ಗಳು, ಹಿಂದೆ ಸ್ಕ್ರೀನ್ ಅಲ್ಲಿ ಪ್ರೊಜೆಕ್ಟರ್ ಇದೆಯಾ ವಿತ್ ಸ್ಪೀಕರ್ಸ್, ಸುತ್ತಮುತ್ತ 4 ಸ್ಪೀಕರ್ ಇದೆ, ಮೈಕ್ ಸೆಟ್ ಮಾಡ್ಕೊಡ್ತೀವಿ. ಎಲ್ಲ ಸೆಟಪ್ ಏನಾದ್ರು ಆಫೀಸ್ ಕಾನ್ಫರೆನ್ಸ್ ತರ ಏನಾದ್ರು ಇದ್ರೆ ಅದಕ್ಕೋಸ್ಕರ ಇರೋದು. AC ವಿತ್ AC, ರೂಮ್ ಮಾತ್ರ AC ಇದೆ. ಈ ರೂಮ್ ಮಾತ್ರ ಇಲ್ಲ AC ಬ್ಲಾಕ್ ಅಂತೀವಿ. ಇವೆಲ್ಲ AC ಇದೆ. ಇವೆಲ್ಲ ಇದು ಮಾತ್ರ ಸುತ್ತ ಯಾವುದೇ ರೀತಿ ಅಲ್ಲಿ ಪಕ್ಕದಲ್ಲಿ ಆಡಕಿರಿ ಕೇಳಲ್ಲ. ಇಲ್ಲಿ ಅಲ್ಲಿ ಪಕ್ಕದಲ್ಲಿ ಪಾರ್ಟಿ ಗೊತ್ತು, ಪಾರ್ಟಿ ಇದ್ರೂ ಕೆಲಸಲ್ಲ. ಇದೆಲ್ಲ ಫುಲ್ ಸೌಂಡ್ ಪ್ರೂಫ್ ರೂಮ್, ಫುಲ್ ಕ್ಲೋಸ್ ಆಗ್ಬಿಡುತ್ತೆ. ಆ ಥರ ಇದೆ ಒಂದು.
ಆಫೀಸರ್ ಬಂದ್ರೂ ಇಷ್ಟೇ ಮಾಡಿ ಕೆಲಸನೂ ಮಾಡ್ಬೋದು. ಆಗಿದೆ ಇಲ್ಲಿ ಮಾತ್ರ ಮೀಟಿಂಗ್ ಆಗಲಿ ಲೆಕ್ಕನೇ ಇಲ್ಲ, ಅಷ್ಟು ಮೀಟಿಂಗ್ಗಳಾಗಿದೆ. ಬಂದ್ಬಿಡ್ತಾರೆ ಸರ್, ಇನ್ಫಾರ್ಮ್ ಕಂಪ್ನೀಸೇ ಬರ್ತಾರಾ ಇಲ್ಲಿ? ಎವ್ರಿ ವೀಕೆಂಡ್ ಇದೆ. ನಮಗೆ ಒಂದು ಮಂತಲ್ಲಿ ಫುಲ್ ಕಂಪ್ನಿ ಬಂದ್ಬಿಟ್ರು 70-80 ಜನ, ಅವರಿಗೆಲ್ಲ ಇಲ್ಲಿಗೆ ಸಂಜೆ ಟೈಮಲ್ಲಿ ಕಾಫಿ ಟೀ ಸ್ನಾಕ್ಸ್ ಆಮೇಲೆ ಇಲ್ಲಿ ತಂದು ಕೊಡ್ತೀವಿ. ಇಲ್ಲೇ 10 ನಿಮಿಷ ಹೇಳ್ತಾರೆ, ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ಕೇಳಿ ಕಾಫಿ ಟೀ ಸ್ನಾಕ್ಸ್ ಕೊಟ್ಟು ಪುನಃ ಹೋಗ್ತೀವಿ. ಆಮೇಲೆ ಬಂದಾಗ ಫ್ರೆಶ್ ಅಪ್ ಆಗಿ ಬಂದಾದ್ಮೇಲೆ ಪುನಃ ಅವರು ಅಲ್ಲಿ ಔಟ್ಡೋರ್ ಪಾರ್ಟಿ ಜಾಯ್ನ್ ಆಗ್ಬಿಡ್ತಾರೆ. ಆ ಥರ ಅವ್ರಿಗೆ ಅನುಕೂಲ ಇದೆ. ಫ್ಯಾಮಿಲಿ ಆದ್ರೂ ಬರ್ಲಿ, ಆಫೀಸ್ ಆದ್ರೂ ಬರ್ಲಿ, ಹುಡುಗರಾದ್ರೂ ಎಲ್ಲರಿಗೂ ಅರೇಂಜ್ ಮಾಡ್ತೀರಾ? ಮಾಡ್ತೀವಿ. ಇಲ್ಲಿ ಸಪೋಸ್ ಇಲ್ಲಿ ಫುಲ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬಾಯಿಸಿದ್ರೆ ಅನ್ಕೊಳ್ಳಿ, ಈಗ 7:30 10 ಗಂಟೆದಾಗ ಮ್ಯೂಸಿಕ್ ಇರುತ್ತಲ್ಲ, ಇಲ್ಲಿ ಬಾಯಿಸಿದಾಗ ಫ್ಯಾಮಿಲಿಗೆ ಕೆಲವು ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಮಕ್ಳುಗಳು ಇರ್ತವೆ, ಹೆಣ್ಮಕ್ಳು ಇರ್ತವೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಯಾಂಪ್ ಫೇರ್ ಆ ಫ್ಯಾಮಿಲಿ ಕರ್ಕೊಂಡು ಬಂದು ಇಲ್ಲ ಆಡೋಕ್ಕೆ ನಾವು ಇಲ್ಲಿ ಸಾಂಗ್ ಹಾಕಿ ಕುಣಿಸ್ತೀವಿ. ಅವ್ರನ್ನ ಫುಲ್ ಬೋರ್ ಆಗ್ತದೆ. ಇದೆ ನಿಮಗೆ ಲೈಟ್ಸಿಂಗ್ ಎಲ್ಲ ಇದೆ, ಇದೆಲ್ಲ ಫುಲ್ ಏನೋ ಈಗ ಡೀಪ್ ಆಫ್ ಮಾಡಿದ್ವಿ, ಅದಕ್ಕೆ ಆಡೋಕ್ಕೆ ನಾವು ಎಲ್ಲ ಲೈಟ್ಸ್ ಹಾಕೊಟ್ಟು ಸಪ್ರೇಟ್ ಫ್ಯಾಮಿಲಿ ಲೇಡೀಸ್ ಫ್ಯಾಮಿಲಿ ಮಾತ್ರ ಬಂದ್ಬಿಡ್ತೀವಿ, ಇಲ್ಲಿ ಆಡೋಕೆ ಕೊಡ್ತೀವಿ. ಅವಾಗ ಅವ್ರಿಗೆ ಬೇಜಾರಾಗಲ್ಲ, ಈ ಕಡೆ ಇವ್ರಿಗೆ ಬೇಜಾರಾಗಲ್ಲ. ಇಲ್ಲಿರೋ ನಾವು ಬಾಯ್ಸ್ನ ಆಮೇಲೆ ಅಲ್ಲಿರೋ ಬಾಯ್ಸ್ನ ಇಲ್ಲಿಗೆ ನಾವು ಅಲೋ ಮಾಡಲ್ಲ, ಅಲೋ ಮಾಡೋದಿಲ್ಲ. ಅಲ್ಲಿ ಬಾಯ್ಸ್ ಅಂದರೆ ಅವ್ರಿಗೆ ಕೆಲವು ಗೊತ್ತಾಗ್ಬೋದು, ಲ್ಯಾಂಗ್ವೇಜ್ ಚೇಂಜ್ ಇರ್ತವೆ. It was a best experience here at GRK Nature Resort. I would prefer you guys to visit with your family and friends to have a gala time, and see you in the next vlog. Till then, do like, share and subscribe. Bye.